ಕರುನಾಡಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಕಾನೂನು ಅಂದರೆ ಏನು, ಕಾನೂನಿನ ವಿಧಗಳು, ಕಾನೂನಿನ ವರ್ಗೀಕರಣ, ಕಾಮಧೇನು ಲಾ ಅಕಾಡೆಮಿಯ ಸೌಲಭ್ಯಗಳು ಮತ್ತು ಸೇವಾ ನಿಯಮಗಳು ಮತ್ತು 3 ವರ್ಷದ LLB ಅಂದರೆ ಏನು, 5 ಇಯರ್ಸ್ LLB ಯಾವ ರೀತಿ ಪಡ್ಕೊಳ್ಬೇಕು ಅಥವಾ ಲಾ ಡಿಗ್ರಿನ ಪಡೀಲಿಕ್ಕೆ ಯಾವುದಾದ್ರೂ ಏಜ್ ಲಿಮಿಟ್ ಇದೆಯಾ, ಪ್ರತಿಯೊಂದನ್ನು ಕೂಡ ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ LLB ಪದವಿ ಅಥವಾ ಡಿಗ್ರಿಯನ್ನು ಯಾರು ಪಡೆಯಬಹುದು. ನೆಕ್ಸ್ಟ್ ಒನ್ 3 ಇಯರ್ಸ್ LLB ಯಾರಿಗೆ ಅನ್ವಯಿಸ್ತದೆ, 5 ಇಯರ್ಸ್ ವರ್ಷದ ಅಥವಾ 5 ವರ್ಷದ ಪದವಿ ಅಥವಾ ಕಾನೂನು ಡಿಗ್ರಿಯನ್ನು ಯಾರು ಪಡೆಯಬಹುದು, PUC ಆದವರು ಲಾ ಮಾಡಬಹುದಾ, ಯಾವುದೇ ಪದವಿ ಪಡೆದಿರುವವರು ಲಾ ಮಾಡಬಹುದಾ, ಕಾನೂನು ಪದವಿ ಪಡೆಯಲಿಕ್ಕೆ ಏಜ್ ಲಿಮಿಟ್ ಇದೆಯಾ, ನೆಕ್ಸ್ಟ್ ಒನ್ ನೋಡೋದಾದ್ರೆ ಡಿಪ್ಲೊಮಾ ಆದವರು ಲಾ ಮಾಡಬಹುದಾ. ಹಾಗಾದರೆ 3 ವರ್ಷದ ಕಾನೂನು ಪದವಿಯಲ್ಲಿ 3 ಸೆಮಿಸ್ಟರ್, ಎಷ್ಟು ಸೆಮಿಸ್ಟರ್ಗಳಿವೆ, ಯಾವ್ಯಾವ ಸೆಮಿಸ್ಟರ್ನ ನಾವು ಓದ್ತೀವಿ. ಅದೇ ಥರನೇ 5 ವರ್ಷದ ಕಾನೂನು ಪದವಿಯಲ್ಲಿ ಎಷ್ಟು ಸೆಮಿಸ್ಟರ್ಗಳಿವೆ, ಯಾವ್ಯಾವ ಸೆಮಿಸ್ಟರ್ನಲ್ಲಿ ಎಷ್ಟೆಷ್ಟು ವಿಷಯಗಳು ಬರ್ತವೆ, ಎಷ್ಟೆಷ್ಟು ಸಬ್ಜೆಕ್ಟ್ಗಳು ಇರ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ ಇಂದಿನ ತರಗತಿಯಲ್ಲಿಯೇ ಯಾವ ಸೆಮಿಸ್ಟರ್ಗಳಲ್ಲಿ ಯಾವ ವಿಷಯಗಳನ್ನು ತಿಳಿದುಕೊಳ್ತೇವೆ. ನೆಕ್ಸ್ಟ್ ಹಾಗಾದರೆ ಲಾ ಪದವಿ ಪಡೆಯಲಿಕ್ಕೆ, ಲಾ ಪದವಿಯನ್ನು ಪಡೆಯಲಿಕ್ಕೆ ಕಾಲೇಜಿನ ಶುಲ್ಕ ಅಥವಾ ಫೀಸ್ ಎಷ್ಟಿರ್ತದೆ. ಅದೇ ಥರನೇ ಕಾನೂನು ಎಂದರೆ ಏನು, ವಾಟ್ ಈಸ್ ಲಾ. ನೆಕ್ಸ್ಟ್ ಕಾನೂನಿನ ಪ್ರಕಾರಗಳು ಅಥವಾ ವಿಧಗಳು, ಟೈಪ್ಸ್ ಆಫ್ ಲಾ. ಅದೇ ಥರ ಕಾನೂನಿನ ವರ್ಗೀಕರಣ, ಕ್ಲಾಸಿಫಿಕೇಶನ್ಸ್ ಆಫ್ ಲಾ, ಕಾಮಧೇನು ಲಾ ಅಕಾಡೆಮಿಯ ಸೌಲಭ್ಯಗಳು. ಈಗ ನೀವೇನು ಸೌಲಭ್ಯಗಳು ತಗೊಳ್ತಿದ್ದೀರಲ್ವ, ಅವು ಏನು ನಮ್ಮ ಅಕಾಡೆಮಿಯಲ್ಲಿ ಯಾವ ರೀತಿ ಸೌಲಭ್ಯಗಳು ದೊರೀತಿದ್ದಾವೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕಾಮಧೇನು ಲಾ ಅಕಾಡೆಮಿಯ ಸೇವಾ ಷರತ್ತುಗಳು. ಅದೇ ಥರನೇ 3 ವರ್ಷದ ಕಾನೂನು ಪದವಿಯಲ್ಲಿರುವ ವಿಷಯ ಬಗ್ಗೆ ಮಾಹಿತಿ, ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು, ನಮ್ಮ ಅಕಾಡೆಮಿಯಲ್ಲಿ ನೀವು ಕೋಚಿಂಗ್ ತಗೋಬೇಕಂದ್ರೆ ಯಾವ ರೀತಿ ಸಂಪರ್ಕಿಸಬೇಕಂತ ಹೇಳ್ಬಿಟ್ಟು. ಅದೇ ಥರನೇ ನಮ್ಮ ಅಕಾಡೆಮಿಯಲ್ಲಿ ದೊರೆಯುವಂಥ ನಿಮಗೆ ನೋಟ್ಸ್ಗಳಾಗಲಿ ಅಥವಾ ಕ್ಲಾಸ್ಗಳು ಡೆಮೋ ಬೇಕಾದಲ್ಲಿ ಅವನ್ನ ಯಾವ ರೀತಿ ನಮ್ಮ ಅಕಾಡೆಮಿಗೆ ನೀವು ಫೋನ್ ಮಾಡಿಬಿಟ್ಟು ಯಾವ ರೀತಿ ಪಡಿಬೇಕು ಅಂತ ಹೇಳ್ಬಿಟ್ಟು. ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ LLB ಪದವಿ ಅಥವಾ ಡಿಗ್ರಿಯನ್ನು ಯಾರು ಪಡೆಯಬಹುದು. ಈ LLB ಡಿಗ್ರಿ ಅಥವಾ ಪದವಿ ಅನ್ನೋದ 3 ವರ್ಷದ LLB ಪದವಿ ಅಥವಾ ಇದರಲ್ಲಿ ನಿಮಗೆ 5 ವರ್ಷದ ಪದವಿ ಅಂತ ವಿಂಗಡಿಸಲಾಗಿದೆ, ಅಥವಾ 3 ವರ್ಷದ ಪದವಿ ಅಥವಾ 5 ವರ್ಷದ ಪದವಿಗಳಂತ ವಿಭಜನೆ ಮಾಡಲಾಗಿದೆ. ಇದರಲ್ಲಿ ನಿಮಗೆ 3 ವರ್ಷದ ಪದವಿಗಳನ್ನು ಎನಿ ಡಿಗ್ರಿ, ಈಗಾಗಲೇ ಎನಿ ಡಿಗ್ರಿ BA ಇರ್ಬೋದು, BCom ಇರ್ಬೋದು, BBA ಇರ್ಬೋದು, ಮತ್ತು PG MA ಇರ್ಬೋದು, BEd ಇರ್ಬೋದು, ಯಾವುದೇ ಥರದ ವ್ಯಕ್ತಿಗಳು ಲಾ ಡಿಗ್ರಿಯನ್ನು ಪಡೆಯಬಹುದು, ಯಾವುದೇ ರೀತಿಯಾದ ಸಮಸ್ಯೆ ಇರುವುದಿಲ್ಲ. ಅದೇ ಥರನೇ 3 ಇಯರ್ಸ್ LLB ಯಾರಿಗೆ ಅನ್ವಯಿಸ್ತದೆ. ಈ 3 ಇಯರ್ಸ್ LLBಯನ್ನು PUC ಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ, PUC ಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಯಾರು ಮಾಡ್ಬೇಕಪ್ಪ ಅಂದರೆ ಓನ್ಲಿ ಯಾರು ಡಿಗ್ರಿ ಮೇಲೆ BA ಆಗಿರ್ಬೋದು, BBA ಹಾಗೆಯೇ BCom, ಎನಿ ಡಿಗ್ರಿ ಆದವರು ಇದನ್ನು ನಾವು 3 ಇಯರ್ಸ್ LLB ಡಿಗ್ರಿಯನ್ನು ಮಾಡ್ಬೋದು. ಅದೇ ಥರನೇ 5 ಇಯರ್ಸ್ ವರ್ಷದ ಅಥವಾ 5 ವರ್ಷದ ಕಾನೂನು ಡಿಗ್ರಿಯನ್ನು ಯಾರು ಪಡಿಬೋದು. ಈ 5 ಇಯರ್ಸ್ ಡಿಗ್ರಿ ಯಾರು ಪಡಿಬೋದಪ್ಪ ಅಂದರೆ PUC ಆದವರು, ಏನು PUC ಮುಗಿಸಿರ್ತಾರಲ್ವಾ, ಆ PUC ಆದವರು ಈ ಡಿಗ್ರಿಯನ್ನು ಪಡೆಯಬಹುದು. ಅದೇ ಥರನೇ PUC ಆದವರು ಲಾ ಮಾಡ್ಬೋದಾ, ಖಂಡಿತ. ಅದು BCom ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಮತ್ತು ಸೈನ್ಸ್ ಆಗಿರ್ಬೋದು, ಎನಿ PUC ಆಗಿದ್ರೂ ಕೂಡ ನಾವು ಲಾವನ್ನು ಪಡಿಬಹುದು. ಅದೇ ಥರ ಯಾವುದೇ ಪದವಿ ಪಡೆದರೂ ಲಾ ಮಾಡ್ಬೋದಾ, ಖಂಡಿತ. ಯಾವುದೇ ಎನಿ ಡಿಗ್ರಿ ಆಗಿದ್ರೂ ಕೂಡ ಲಾವನ್ನು ಮಾಡ್ಬೋದು. ಕಾನೂನು ಪದವಿ ಪಡೀಲಿಕ್ಕೆ ಏಜ್ ಲಿಮಿಟ್ ಇದೆಯಾ, ಇದು ಇಂಪಾರ್ಟೆಂಟ್. ಇದು ತುಂಬ ಜನ ಕೇಳ್ತಿರ್ತಾರೆ ಫೋನ್ಗಳನ್ನು ಮಾಡಿಬಿಟ್ಟು, ಸರ್ ಏಜ್ ಲಿಮಿಟ್ ಇದೆಯಾ, ನಮಗೆ ಏಜ್ ತುಂಬ ಭಾರ ಆಗಿದೆ, LLB ಮಾಡ್ಬೋದಾ, LLB ಮಾಡಿದ್ರೆ ನಮಗೆ ಮುಂದೆ ಫ್ಯೂಚರ್ ಇದೆಯಾ, ಅದು ಯಾವ ರೀತಿ ನಾವು ಓದಬೇಕು, ತುಂಬ ಕಷ್ಟ ಅಂತಿದ್ದಾರೆ ಎಲ್ಲರೂ. ಆ ರೀತಿ ಕಷ್ಟ ಏನೂ ಇಲ್ಲ, ನಾವು ಅದನ್ನು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ, ಈಸಿ ಅಂದ್ಕೊಂಡ್ರೆ ಈಸಿ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳು. ಓಕೆನಾ. ಕಾನೂನು ಪದವಿ ಪಡೀಲಿಕ್ಕೆ ಯಾವುದೇ ಏಜ್ ಲಿಮಿಟ್ ಇರುವುದಿಲ್ಲ, ನಿಮಗೆ ತಿಳ್ಕೊಳ್ಳಿದ್ದೇನೆ. ಓಕೆನಾ. ಆತ್ಮೀಯ ವಿದ್ಯಾರ್ಥಿಗಳಿನ 7th ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಡಿಪ್ಲೊಮಾ ಆದವರು ಲಾ ಮಾಡಬಹುದಾ, ಖಂಡಿತ ಡಿಪ್ಲೊಮಾ ಆದವರು ಕೂಡ ಲಾ ಮಾಡ್ಬೋದು, ಯಾವ ಥರದ ಅಭ್ಯಂತರ ಇಲ್ಲ. ಅದೇ ಥರನೇ ಹಾಗಾದರೆ 3 ವರ್ಷದ ಕಾನೂನು ಪದವಿಯಲ್ಲಿ ಎಷ್ಟು ಸೆಮಿಸ್ಟರ್ಗಳಿರ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, 3 ವರ್ಷದ ಕಾನೂನು ಪದವಿಗೆ ನೀವು ಜಾಯಿನ್ ಆದರೆ ಅಥವಾ LLB ಕೋರ್ಸಿಗೆ ನೀವು ಪದವಿಯನ್ನು ಪಡಲಿಕ್ಕೆ ಜಾಯಿನ್ ಆದರೆ ಒಂದ್ಸರಿ, ಇದರಲ್ಲಿ ಬಂದುಬಿಟ್ಟು ನಿಮಗೆ ಎಷ್ಟು ಕೋರ್ಸ್ಗಳು ಎಷ್ಟು ಸೆಮಿಸ್ಟರ್ ಇರ್ತಾವಪ್ಪ ಅಂದರೆ 6 ಸೆಮಿಸ್ಟರ್ ಇರ್ತವೆ. ನೀವು 6 ಸೆಮಿಸ್ಟರ್ಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀರಾ 3 ವರ್ಷದೊಳಗೆ. ಅದೇ ಥರ ನೀವು 5 ವರ್ಷದ ಕಾನೂನು ಪದವಿಯಲ್ಲಿ ಎಷ್ಟು ಸೆಮಿಸ್ಟರ್ಗಳು ಇರ್ತವೆ ಸರ್ ಅಂತ ಕೇಳ್ಬೋದು. 5 ವರ್ಷದ ಪದವಿಯಲ್ಲಿ ನೀವು ಅಥವಾ LLB ಪದವಿಯನ್ನು ಪಡೆದರೆ BA LLB ಇದೆ, BBA LLB ಇದೆ, BCom LLB ಇದೆ. ಈ ರೀತಿ ನೀವು ಪದವಿಗಳನ್ನು ಪಡೆಯಬೇಕಾದ್ರೆ ಇದರಲ್ಲಿ ನೀವು ಟೋಟಲ್ ಆಗಿ 10 ಸೆಮಿಸ್ಟರ್ಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀರಾ 5 ವರ್ಷಗಳ ಅವಧಿಯಲ್ಲಿ. ಅದೇ ಥರನೇ ಯಾವ ಸೆಮಿಸ್ಟರ್ಗಳಲ್ಲಿ ಯಾವ ವಿಷಯವನ್ನು ತಿಳಿದುಕೊಳ್ಳುತ್ತೇವೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣಂತೆ. ಹಾಗಾದರೆ ಲಾ
ಪದವಿ ಪಡೆಯಲಿಕ್ಕೆ ಕಾಲೇಜಿನ ಶುಲ್ಕ ಅಥವಾ ಫೀಸ್ ಎಷ್ಟಿರ್ತದೆ ಅಂತ ಕೇಳ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ನೀವು. ಇದು ತುಂಬಾ ಇಂಪಾರ್ಟೆಂಟ್. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಶುಲ್ಕನ ವಿಧಿಸ್ತಾರೆ. ಆದರೆ ಗೌರ್ಮೆಂಟ್ ಫೀಸ್ ಬಂದ್ಬಿಟ್ಟು ಎಲ್ಲ ಕಾಲೇಜುಗಳು ಒಂದೇ ಥರ ಇರ್ತದೆ. ಆದರೆ ಕಾಲೇಜುಗಳು ತುಂಬ ಏಡೆಡ್ ಕಾಲೇಜ್ ಆಗಿರೋದ್ರಿಂದ ಅವರು ಮ್ಯಾನೇಜ್ಮೆಂಟಲ್ಲಿ ಡಿಸೈಡ್ ಮಾಡಿರ್ತಾರೆ ಕಾಲೇಜಿನ ಫೀಸ್ ಶುಲ್ಕ ಎಷ್ಟಿರ್ತದೆ ಅಂತ ಹೇಳ್ಬಿಟ್ಟು. ನಿಮ್ಮದು ಮಿನಿಮಮ್ ಬಂದುಬಿಟ್ಟು 3 ಇಯರ್ಸ್ LLB ಗಾದರೆ 40,000 ಸಮಥಿಂಗ್ ಅಥವಾ 50,000 ಆಗ್ಬೋದು. ಅದೇ ರೀತಿ ನೀವು 5 ಇಯರ್ಸ್ LLB ಪದವಿಯನ್ನು ಪಡಿತೀವಿ ಅನ್ನೋದಾದರೆ ನಿಮಗೆ ಪರ್ ಇಯರ್ 80,000 ಆಗ್ತಿದೆ. ಈಗ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ ನೋಡಿದಾಗ 80,000 ಪರ್ ಕಾಲೇಜ್ಗಳು ಮಾಡ್ತಿದ್ವಿ. ಇನ್ನು ಬೆಂಗಳೂರಲ್ಲಿ ಎಲ್ಲ ನೋಡೋದಾದರೆ ತುಂಬ ಕಾಸ್ಟ್ಲಿ ಕಾಲೇಜುಗಳಿದ್ದಾವೆ. ಅದರಲ್ಲಿ 1 ಲಕ್ಷ 1 ಇಯರ್ ಪರ್ ಇಯರ್ಗೆ 1 ಲಕ್ಷ 2 ಲ್ಯಾಕ್ಸ್ ಅಲ್ಲಿವರೆಗೂ ಕೂಡ ಇದೆ. ಟೀಚಿಂಗ್ ಮೇಲೆ ಹೋಗ್ತದೆ. ಏನೇ ಕೂಡ ನೀವು ಯಾವುದೇ ಕಾಲೇಜುಗಳಲ್ಲಿ ಹೋಗುತ್ತೆ ಕಾಲೇಜ್ ಸ್ಪೆಷಲಿಟಿ, ಅಲ್ಲಿನ ಟೀಚಿಂಗು, ಅಲ್ಲಿ ಏನನ್ನ ಉಪಯೋಗಿಸಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಉಪಯೋಗ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಒಂದು ನೋಡಿದ್ರೆ ತುಂಬ ಇಂಪಾರ್ಟೆಂಟ್. ಈಗೆಲ್ಲ ನಾವು ಏನೋ ಈ ಮೇಲಿನ ವಿಷಯವನ್ನು ತಿಳ್ಕೊಂಡು ಬಂದಿವಲ್ಲ, ಅದಕ್ಕಿಂತ ಮುಂಚೆ ನಿಮಗೆ ಇದು ಅರಿವಾಗಬೇಕು. ಏನು ಅರಿವು ಇರಬೇಕು ನಿಮಗೆ. ಇದೇನು ಕಾನೂನು ಅಂದರೆ ಏನು ಅಥವಾ ವಾಟ್ ಈಸ್ ಲಾ, ಕಾನೂನು ಅಂದರೆ ಏನು ಎಂಬುದು ನಮಗೆಲ್ಲ ಗೊತ್ತಿರೋ. ತುಂಬ ಜನಕ್ಕೆ ಕಾನೂನು ಅಂದ್ರೆ ಏನೋ ಗೊತ್ತಿರಲ್ಲ. ನಾನು ಕಾನೂನು ಪದವಿಯನ್ನು ಪಡಿಲಿಬೇಕಂತ ಬರ್ತಾರೆ. ಪದವಿ ಪಡಿಲಿಕ್ಕೆ ಬಂದಾದರೂ ಕಾನೂನು ಅರ್ಥ ಮಾಡ್ಕೋಬೇಕಲ್ವಾ. ಮೀನ್ಸ್ ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದಾರೆ ಅಂದರೆ ಕಾನೂನು ಅರ್ಥ ಮಾಡೋದಾದರೆ ಲಾ ಎಂಬ ಇಂಗ್ಲೀಷ್ ಪದವು ಲ್ಯಾಗ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ? ಕಾನೂನು ಎಂಬ ಪದವು ಲಾ ಎಂಬ ಇಂಗ್ಲೀಷ್ ಪದವು ಲ್ಯಾಗ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಲ್ಯಾಗ್ ಎಂದರೆ ನಿಶ್ಚಿತ ನಿಯಮ. ಲ್ಯಾಗ್ ಅಂದರೆ ಏನು ಹೇಳ್ಬಿಟ್ಟು ಹೇಳಿ ಆತ್ಮೀಯ ವಿದ್ಯಾರ್ಥಿಗಳೇ, ಲ್ಯಾಗ್ ಅಂದರೆ ನಿಶ್ಚಿತ ನಿಯಮ ಅಂತ ಹೇಳ್ಬಿಟ್ಟು. ತುಂಬ ಇಂಪಾರ್ಟೆಂಟ್, ಇದೆಲ್ಲ ಗಮನಿಸಬೇಕು ನೀವು. ನಿಶ್ಚಿತ ನಿಯಮ ಅಂದರೆ ಏನು ಅಂತ ಹೇಳ್ಬಿಟ್ಟು. ರಾಜ್ಯವು ನಿಯಮಗಳನ್ನು ಕಾರ್ಯಾಚರಣೆಗೆ ತಂದರೆ ಮಾತ್ರ ರಾಜ್ಯವು ನಿಯಮಗಳನ್ನು ಕಾರ್ಯಾಚರಣೆ ತರಬೇಕಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಓಕೆನಾ. ನೆಕ್ಸ್ಟ್, ತಂದರೆ ಮಾತ್ರ ನಿಶ್ಚಿತ ಹಾಗೂ ನಿರ್ದಿಷ್ಟವಾಗ್ತದೆ. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕಾನೂನು ಮತ್ತು ನೀತಿಗಳನ್ನು ಜಾರಿಗೆ ತರಬೇಕಾಗ್ತದೆ. ಈ ಕಾನೂನು ಯಾಕೆ ಬೇಕಪ್ಪ ನಮಗೆ ಅಂದರೆ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕಾನೂನು ಹಾಗೂ ನೀತಿಗಳನ್ನು ಜಾರಿಗೆ ತರಬೇಕಾಗ್ತದೆ. ರಾಜ್ಯವು ತನ್ನ ಪ್ರಜೆಗಳ ವರ್ತನೆಯನ್ನು ನಿಯಂತ್ರಿಸಲು, ಮತ್ತು ತುಂಬ ಇಂಪಾರ್ಟೆಂಟ್, ಯಾಕೆ ಬೇಕು? ತನ್ನ ವರ್ತನೆಯನ್ನು ಇಡ್ಸಕ್ಕೆ ಪ್ರಜೆಗಳು, ಪ್ರತಿಯೊಂದು ರಾಜ್ಯ ಅಥವಾ ಒಂದು ದೇಶ ಇದೆಯಾ ಅಂದರೆ ಆ ದೇಶಕ್ಕೆ ಪ್ರತಿಯೊಂದು ಕಾನೂನು ಕೂಡ ಅತ್ಯವಶ್ಯಕ. ಇಲ್ಲ ಅಂದರೆ ವ್ಯಕ್ತಿಗಳು ಅವರ ಇಚ್ಛೆ ಅನುಸಾರ ವರ್ತಿಸಲಿಕ್ಕೆ ಇಷ್ಟಪಡ್ತಾರೆ. ಅದನ್ನು ರೂಪಿಸುವ ನಿಯಮಗಳೇ ಕಾನೂನುಗಳು. ಆತ್ಮೀಯ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಳಿ. ಕಾನೂನಿನ ಅರ್ಥ ಮತ್ತು ಕಾನೂನು ಅಂದರೆ ಇವತ್ತಿನ ತರಗತಿಯಲ್ಲಿ ಕಾನೂನಿನ ಅರ್ಥ ಮೀನ್ಸ್ ಲಾ ಎಂಬ ಇಂಗ್ಲಿಷ್ ಪದವು ಲ್ಯಾಗ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಲ್ಯಾಗ್ ಎಂದರೆ ನಿಶ್ಚಿತ ನಿಯಮ. ರಾಜ್ಯವು ನಿಯಮಗಳನ್ನು ಕಾರ್ಯಾಚರಣೆಗೆ ತಂದರೆ ಮಾತ್ರ ನಿಶ್ಚಿತ ಹಾಗೂ ನಿರ್ದಿಷ್ಟವಾಗ್ತದೆ. ರಾಜ್ಯವು ನಿಯಮಗಳನ್ನು ಕಾರ್ಯಾಚರಣೆ ತರಬೇಕೆ ನಿಶ್ಚಿತ ನಿಯಮಗಳಿದಾವಲ್ಲ, ಅವನ್ನ ಜಾರಿ ತಂದರೆ ಮಾತ್ರ ಒಂದು ನಿಶ್ಚಿತವಾಗಿ ನಿರ್ದಿಷ್ಟವಾಗ್ತದೆ ಅಂತ ಹೇಳ್ತಾರೆ. ಈ ಕಾನೂನು ಯಾಕೆ ಬೇಕು? ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕಾನೂನು ಹಾಗೂ ನೀತಿಗಳನ್ನು ಜಾರಿಗೆ ತರಬೇಕಾಗ್ತದೆ. ಏನನ್ನ ಆತ್ಮೀಯ ವಿದ್ಯಾರ್ಥಿಗಳಂದ್ರೆ ಏನು ಹೇಳ್ತಿದ್ದಾರೆ ಅಂದರೆ, ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂದರೆ ನಾವು, ಅಥವಾ ಶಾಂತಿ ಮತ್ತು ಸುವ್ಯವಸ್ಥೆಯಲ್ಲಿ ಬದುಕಬೇಕು ಅಂದರೆ ಕನಿಷ್ಠ ಕಾನೂನುಗಳು ಬೇಕೇ ಬೇಕಾಗ್ತದೆ ನಮ್ಮ ವಿದ್ಯಾರ್ಥಿಗಳು. ರಾಜ್ಯವು ತನ್ನ ಪ್ರಜೆಗಳ ವರ್ತನೆಯನ್ನು ನಿಯಂತ್ರಿಸಲು ಹಾಗೂ ಏನು ಹೇಳ್ತಿದ್ದಾರೆ, ರಾಜ್ಯವು ತನ್ನ ಪ್ರಜೆಗಳನ್ನು ವರ್ತನೆಯನ್ನು ರೂಪಿಸುವ ನಿಯಮಗಳೇ ಕಾನೂನುಗಳಂತ ಹೇಳಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳು. ನೆಕ್ಸ್ಟ್ ಒಂದು ನೋಡೋದಾದರೆ, ರಾಜ್ಯಕ್ಕೆ ಪರಮಾಧಿಕಾರ ಮುಖ್ಯವಾಗಿರುವಂತೆ ಪರಮಾಧಿಕಾರಕ್ಕೆ ಕಾನೂನು ಮುಖ್ಯವಾಗಿರ್ತದೆ. ಅರ್ಥ ಮಾಡ್ಕೊಳ್ಳಿ. ರಾಜ್ಯಕ್ಕೆ ಪರಮಾಧಿಕಾರ ಅನ್ನೋದು ಯಾಕೆ ಮುಖ್ಯನೋ ಅದೇ ರೀತಿಯಲ್ಲಿ ಪರಮಾಧಿಕಾರಕ್ಕೆ ಕಾನೂನು ಅಷ್ಟೇ ಮುಖ್ಯವಾಗಿರ್ತದೆ. ನೆಕ್ಸ್ಟ್, ವ್ಯಾಖ್ಯಾನಗಳು ಅಥವಾ ಡೆಫಿನಿಷನ್ಸ್. ಕಾನೂನು ಅಂದರೆ ಏನಂತ ಹೇಳ್ಬಿಟ್ಟು ಕೆಲವು ಕಾನೂನು ತಜ್ಞರು ಅದನ್ನ ಅರ್ಥೈಸಿದ್ದಾರೆ. ಹಂಗಂದ್ರೆ ಕಾನೂನು ಅಂದ್ರೆ ಏನಂತ ಹೇಳ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳು. ಇನ್ನು ಜಾನ್ ಆಸ್ಟಿನ್ ತುಂಬ ಸರಿ ಕೇಳಿರ್ತಾರೆ. ಜಾನ್ ಆಸ್ಟಿನ್ ಬಗ್ಗೆ ನೀವು ಯಾವಾಗಲೇ ಡಿಗ್ರಿಯಲ್ಲಿ ಇರ್ಬೋದು ಅಥವಾ PUC ಇರ್ಬೋದು, ಆರ್ಟ್ಸ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಜಾನ್ ಆಸ್ಟಿನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಅವ್ರ ಬಗ್ಗೆ ಥಿಯರಿಗಳಿದಾವೆ, ಅದನ್ನು ನೋಡೋದಾದ್ರೆ ಅದಿರಲಿ, ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ ಅಂತ ಏನಿದ್ರು. ಈಗ ಅವ್ರು ಏನು ಹೇಳ್ತಾರೆ, ಕಾನೂನು ಅಂದ್ರೆ ಏನು ಹೇಳ್ತಾರೆ ಅಂತ ನೋಡೋದಾದ್ರೆ, ಒಬ್ಬ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ಅರ್ಥ ಮಾಡ್ಕೊಳ್ಳಿ. ಏನಂತ ಹೇಳ್ತಾರೆ, ಒಬ್ಬ ಶ್ರೇಷ್ಠ ವ್ಯಕ್ತಿಯು ಕಾನೂನು ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ಸಾವರಿನ್ ಬಗ್ಗೆ ಮಾತಾಡ್ತಿದ್ದಾರೆ ಅವ್ರು, ಯಾರು? ಜಾನ್ ಆಸ್ಟಿನ್ ರವರು. ನೀವು ನೆಕ್ಸ್ಟ್ 3 ಇಯರ್ಸಲ್ಲಿ ಜ್ಯೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ಬರುತ್ತೆ ನಿಮಗೆ. ಆ ಜ್ಯೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟಲ್ಲಿ ನೀವು ಹೇಳ್ತೀರಿ, ಇವ್ರ ಬಗ್ಗೆನೇ ಒಂದು ಥಿಯರಿ ಇರುತ್ತೆ ಕಂಪಲ್ಸರಿ. ಇವ್ರ ಬಗ್ಗೆ 10 ಮಾರ್ಕ್ಸ್ ಕೇಳ್ತಾ ಇರ್ತಾನೆ ಆ ಸಬ್ಜೆಕ್ಟಲ್ಲಿ. ನಿಮಗೆ ಏನು ಹೇಳ್ತಿದ್ದಾನೆ, ಒಬ್ಬ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು ಆಗಿರ್ತದೆ ಅಂತ ಹೇಳ್ತಾನೆ. ಅದೇ ಥರನೇ TH ಗ್ರೀನ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ರಾಜ್ಯದಿಂದ ಆಜ್ಞಾಪಿಸಲ್ಪಟ್ಟ ಹಕ್ಕು ಮತ್ತು ಕರ್ತವ್ಯಗಳ ವ್ಯವಸ್ಥೆಯೇ ಕಾನೂನು. ರಾಜ್ಯವು ಜಾರಿ ತರಬೇಕು ಯಾವುದಾದ್ರೂ ಒಂದು ಕಾನೂನನ್ನ, ಅವ್ರು ಆಜ್ಞಾಪಿಸಲ್ಪಡಬೇಕು. ರಾಜ್ಯದಿಂದ ಆಜ್ಞಾಪಿಸಲ್ಪಟ್ಟ ಹಕ್ಕು ಮತ್ತು ಕರ್ತವ್ಯಗಳ ವ್ಯವಸ್ಥೆಯೇ ಕಾನೂನು. ನೆಕ್ಸ್ಟ್ ಒಂದು ಹೇಳಿದರೆ ಸಾಲ್ಕಂಡ್ ಆಗಿದೆ, ಸಾಲ್ಕಂಡ್ ಅಲ್ಲ, ಇದು ಸಾಲ್ಮಂಡ್. ಆತ್ಮೀಯ ವಿದ್ಯಾರ್ಥಿಗಳೇ, ಆಡಳಿತವನ್ನು ನೀಡಲು ಅಥವಾ ರಾಜ್ಯ ಮಾನ್ಯತೆಯನ್ನು ನೀಡಿರುವ ಅನುಸರಿಸುವ ತತ್ವಗಳ ಸಂಗ್ರಹ. ಏನು ಹೇಳ್ತಾನೆ ಸಾಲ್ಮಂಡ್ ಅವರು, ಏನು ಹೇಳ್ತಾನೆ ಅಂದರೆ, ನ್ಯಾಯಯುತ ಆಡಳಿತವನ್ನು ನೀಡಲು ರಾಜ್ಯವು ಮಾನ್ಯತೆ ನೀಡಿರುವ
ಮತ್ತು ಅನುಸರಿಸುವ ತತ್ವಗಳು ಸಂಗ್ರಹ. ಅದನ್ನೇ ನಾವು ಕಾನೂನು ಅಂತೀವಿ ಅಂತ ಹೇಳ್ತಿದ್ದಾನೆ ಯಾರು, ಸಾಲ್ಮನ್ ರವರು. ನೆಕ್ಸ್ಟ್ ಆಲೆಂಡ್, ಇವನು ಕೂಡ ಕೇಳಿರ್ತೀರ ನೀವು ಪಿ ಯು ಸಿಯಲ್ಲೆಲ್ಲ. ಪರಮಾಧಿಕಾರವುಳ್ಳ ರಾಜಕೀಯ ಅಂಗ ಬಾಹ್ಯ ಚಟುವಟಿಕೆಗಳ ನಿಯಂತ್ರಣಕ್ಕಾಗಿ ರೂಪಿಸುವ ನಿಯಮಾವಳಿಗಳ ಸಂಗ್ರಹ. ಏನು ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ. ಪರಮಾಧಿಕಾರ, ನಮ್ನ ಯಾರನ್ನು ಪ್ರಶ್ನಿಸ್ಲಿಕ್ಕಾಗದಂಥ ಅಧಿಕಾರ ಅದು ಪರಮಾಧಿಕಾರ ಅಂದರೆ. ಪರಮಾಧಿಕಾರವುಳ್ಳ ರಾಜಕೀಯ ಅಂಗ ಬಾಹ್ಯ ಚಟುವಟಿಕೆಗಳ ನಿಯಂತ್ರಣಕ್ಕಾಗಿ ರೂಪಿಸುವ ನಿಯಮಾವಳಿಗಳ ಸಂಗ್ರಹ ಅನ್ನ ನಾವು ಕಾನೂನು ಅಂತ ಕರಿತೀವಿ ಅಂತ ಹೇಳ್ತಿದ್ವಿ ಆತ್ಮೀಯ ವಿದ್ಯಾರ್ಥಿಗಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡೋದಾದ್ರೆ ಸಾಮಾನ್ಯ ಅರ್ಥದಲ್ಲಿ ಕಾನೂನು ಅಂದರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದುವರೆಗೂ ನಾವು ವ್ಯಾಖ್ಯಾನವನ್ನು ನೋಡಿದ್ವಿ, ಕಾನೂನು ಯಾಕೆ ಬಂತು, ಯಾವ ಪದದಿಂದ ಬಂತು ಅಂತ ನೋಡಿದ್ವಿ. ಈಗ ಸಾಮಾನ್ಯ ಅರ್ಥದಲ್ಲಿ ಕಾನೂನು ಅಂದರೆ ಏನು ಅಂತ ಹೇಳ್ಬಿಟ್ಟು, ಸಾಮಾನ್ಯ ಅರ್ಥದಲ್ಲಿ ಕಾನೂನನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಕಾನೂನು ಎಂದರೆ ಸಾಮಾನ್ಯವಾಗಿ ಮಾನವನ ಚಟುವಟಿಕೆಗಳನ್ನು, ಏನು ಹೇಳ್ತಿದ್ದಾರೆ, ಸಾಮಾನ್ಯ ಅರ್ಥದಲ್ಲಿ ಮಾನವನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಸರ್ಕಾರ ರೂಪಿಸಿದ ನಿಯಮಗಳ ಸಮೂಹವನ್ನು ನಾವು ಕಾನೂನು ಅಂತ ಹೇಳ್ಬೋದು. ಆ ಕಾನೂನನ್ನ ಎನ್ಸ್ಕೊಳ್ಬೇಕಾದ್ರೆ ಅದನ್ನು ಸೂಕ್ತ ಪ್ರಾಧಿಕಾರ ರಚನೆ ಮಾಡಿರಬೇಕು. ಈಗ ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಮಾಡಿದ್ರೆ ಆಗೋದಿಲ್ಲ. ಅದನ್ನು ನಾವು ರಚಿಸಿ ಕಳಿಸ್ತಿರುವಂಥ, ನಾವು ಎಲೆಕ್ಷನ್ ಮಾಡಿ ಕಳಿಸಿರುವಂಥ ಒಂದು ಏನು ಸರ್ಕಾರ ಬರ್ತದಿಲ್ಲ ಅಧಿಕಾರಕ್ಕೆ, ಆ ಸರ್ಕಾರ ರಾಜ್ಯ ಪ್ರತಿಯೊಬ್ಬ ಪ್ರಜೆಗಳಿಗೆ ಅನುಕೂಲವಾಗುವುದಂತೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗದಂಥ ಕಾನೂನನ್ನು ರೂಪಿಸ್ತಾರೆ, ಅದು ಕಾನೂನು ಆಗ್ತದೆ. ಓಕೆನಾ. ಕಾನೂನು ಪ್ರಜ್ಞಾಪೂರ್ವಕವಾಗಿ ನಿರ್ಮಾಣವಾದ ಹಾಗೂ ಎಚ್ಚರಿಕೆಯಿಂದ ರೂಪಿಸಿದ ಒಂದು ಅಧ್ಯಯನವಾಗಿದೆ. ಅರ್ಥ ಮಾಡ್ಕೊಳ್ಳಿ, ಆ ಕಾನೂನನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ಮಾಣವಾದ ಹಾಗೂ ಎಚ್ಚರಿಕೆಯಿಂದ ರೂಪಿಸಿದ ಒಂದು ಅಧ್ಯಯನವಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರನೇ ಕಾನೂನು ಯಾವಾಗಲೂ ನಿರ್ದಿಷ್ಟವಾಗಿರ್ತದೆ ಮತ್ತು ಸ್ಪಷ್ಟವಾಗಿರ್ತದೆ, ಸಂಕ್ಷಿಪ್ತವಾಗಿರ್ತದೆ. ಇದ್ರ ಯಾವುದರಲ್ಲಿ ಒಂದ್ಸರಿ ಕಾನೂನು ರಚನೆ ಆಯ್ತು ಅಂದ್ರೆ ಯಾವುದರಲ್ಲಿ ತೊಡಕು ಉಂಟಾಗಿರುವುದಿಲ್ಲ. ಆ ರೀತಿ ಏನಾದ್ರು ತೊಂದರೆ ಆಗ್ತದೆ ಯಾವಾಗ ಒಬ್ಬ ವ್ಯಕ್ತಿಗೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತದೆ ಅಂದರೆ ಅದನ್ನು ತಿದ್ದುಪಡಿ ಮಾಡಬೇಕಾಗ್ತದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಕಾನೂನನ್ನು ಉಲ್ಲಂಘಿಸಿದರೆ ರಾಜ್ಯದ ಪ್ರಾಧಿಕಾರ ನಿರ್ದಿಷ್ಟಪಡಿಸಿದ ದಂಡವನ್ನು ತರಬೇಕಾಗ್ತದೆ. ಈಗ ನಾವು ಕಾನೂನು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲಲ್ವಾ. ಅದಕ್ಕೆ ಜನಗಳು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅನುವರ್ತನೆಯಾಗಿ ಅಥವಾ ವಿಚಿತ್ರವಾಗಿ ವರ್ತಿಸ್ತಿದ್ದಾನೆ, ಕಾನೂನನ್ನು ಪಾಲಿಸ್ತಿಲ್ಲ, ಉಲ್ಲಂಘನೆ ಮಾಡ್ತಿದ್ದಾನೆ, ಕಾನೂನು ಹೇಳಿರೋದನ್ನು ಮಾಡುವುದನ್ನು ಬಿಟ್ಟು ಮಾಡದೇ ಇರುವುದನ್ನು ಮಾಡುವಂತೆ ಮಾಡ್ತಿರುವಂಥ ಒಬ್ಬ ವ್ಯಕ್ತಿಗೆ ಕೆಲವು ದಂಡಗಳನ್ನು ವಿಧಿಸಬೇಕಾಗ್ತದೆ. ಆಗಿದ್ದಾಗ ಮಾತ್ರ ಈ ಕಾನೂನು ಯಶಸ್ವಿಯಾಗಿ ಜಾರಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್, ಚಾರಿಟಿಕ್ಸ್ ಆಫ್ ಲಾ ಅಥವಾ ಲಕ್ಷಣಗಳು, ಕಾನೂನು ಲಕ್ಷಣಗಳು ಏನು ಇರಬೇಕು ಅಂತ ಹೇಳ್ಬಿಟ್ಟು, ನಿಯಮಗಳ ಸಮೂಹ, ಇದಕ್ಕೆ ನಿಯಮ ಇರಬೇಕು, ಪ್ರಜೆಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ನಡವಳಿಕೆಯನ್ನು ಕಳಿಸ್ತದೆ. ಪ್ರಜೆಗಳಿಗೆ ಮಾರ್ಗದರ್ಶನ ಮೀನ್ಸ್ ಡೈರೆಕ್ಷನ್ಸ್, ಯಾವ ರೀತಿ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿಗಳು ಸಮಾಜದಲ್ಲಿ ಯಾವ ರೀತಿ ಇರ್ಕೋಬೇಕು, ನಾನು ಹಕ್ಕುಚ್ಯುತಿ ಇನ್ನೊಬ್ಬಗೆ ಹಕ್ಕುಚ್ಯುತಿ ಉಂಟಾಗುವಂತ ಬದುಕಬೇಕು. ಯಾಕೆಂದ್ರೆ ಇನ್ನೊಬ್ಬ ವ್ಯಕ್ತಿ ನಾವು ಹಾನಿ ಮಾಡಬಾರ್ದಲ್ವಾ, ಮತ್ತೆ ಯಾಕೆ ನಡಿಬೇಕಂತ ಹೇಳ್ಬಿಟ್ಟು ಅದನ್ನು ಹೇಳ್ತಿದ್ದಾರೆ. ಅದೇ ಥರ ಇದು ವಿಧಿಬದ್ಧವಾಗಿರ್ತದೆ. ಅದೇ ಥರ ಪ್ರತಿಯೊಬ್ಬರು ಕಾನೂನಿಗೆ ವಿಧೇಯರಾಗಿರಬೇಕು, ಪ್ರತಿಯೊಬ್ಬರು ಕೂಡ ಕಾನೂನಿಗೆ ಅಧೀನರಾಗಿರಬೇಕು ಅಂತ ಹೇಳ್ಬಿಟ್ಟು ಇದು ಅಧಿಕಾರಯುತವಾಗಿರುತ್ತದೆ. ನೆಕ್ಸ್ಟ್ ಒನ್, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕಾರ್ಯಗಳಿಗೆ ಸಹಾಯವಾಗುತ್ತದೆ. ಇದು ಕಾನೂನು ಯಾವುದು ಸಹಾಯ ಆಗ್ತದೆ ಅಂದರೆ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಮತ್ತು ರಾಜಕೀಯ ಕಾರ್ಯಗಳಿಗೆ ಸಹಾಯವಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಒನ್ ನೋಡೋದಾದ್ರೆ ಟೈಪ್ಸ್ ಆಫ್ ಅಥವಾ ಕೈಂಡ್ಸ್ ಆಫ್ ಲಾ. ಕಾನೂನಿನ ಬಗ್ಗೆ ಅಧ್ಯಯನ ಮಾಡಿದ್ವಿ ಈಗಾಗಲೇ. ಕಾನೂನಿನಲ್ಲಿ ಎಷ್ಟು ವಿಧಗಳಿದ್ದಾವೆ ಅಥವಾ ಕಾನೂನಿನ ಪ್ರಕಾರಗಳನ್ನು ನೋಡೋದಾದ್ರೆ, ಫಸ್ಟ್ ಒನ್ ನಿಮಗೆ ಭೌತಿಕ ಕಾನೂನು ಅಥವಾ ಫಿಸಿಕಲ್ ಲಾ, ಸೆಕೆಂಡ್ ಒನ್ ನೈತಿಕ ಕಾನೂನು ಅಥವಾ ಮೊರಲ್ ಲಾ, ಥರ್ಡ್ ಒನ್ ಆಜ್ಞಾರ್ಥಕ ಕಾನೂನು ಇಂಪೆರೇಟಿವ್ ಲಾ ಅಂತ ಕರಿತೀವಿ ಇದನ್ನು. ನೆಕ್ಸ್ಟ್ ಒನ್ ಬಿಟ್ಟು ಪರಂಗತ ಕಾನೂನು ಕನ್ವೆನ್ಷನಲ್ ಲಾ ಅಂತ ಕರಿತೀವಿ. ಅದೇ ಥರನೇ ಅಂತಾರಾಷ್ಟ್ರೀಯ ಕಾನೂನು ಇಂಟರ್ನ್ಯಾಷನಲ್ ಲಾ, ರೂಢಿಗತ ಕಾನೂನು ಕಸ್ಟಮರಿ ಲಾ, ಇಂಪಾರ್ಟೆಂಟ್ ತುಂಬ ಇದು. ಔದ್ಯೋಗಿಕ ಕಾನೂನು ಟೆಕ್ನಿಕಲ್ ಲಾ ಅಂತ ಕರಿತೀವಿ. ದಿವಾನಿ ಕಾನೂನು ಮೀನ್ಸ್ ಸಿವಿಲ್ ಲಾ, ಅಪರಾಧಿಕ ಕಾನೂನು ಕ್ರಿಮಿನಲ್ ಲಾ, ಸಾರಭೂತ ಕಾನೂನು ಸಬ್ಸ್ಟೆಂಟಿವ್ ಲಾ, ಪ್ರಕ್ರಿಯಾತ್ಮಕ ಕಾನೂನು ಪ್ರೊಸೀಜರ್ ಲಾ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಿಮಗೆ ದಿವಾನಿ ಕಾನೂನು ಮತ್ತು ಅಪರಾಧಿಕ ಕಾನೂನು ಹಾಗೂ ಸಾರಭೂತ ಕಾನೂನು ಪ್ರಕ್ರಿಯಾತ್ಮಕ ಕಾನೂನು. ಇವನ್ನ ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನೆಕ್ಸ್ಟ್ ಲೈನ್ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಕಾನೂನಿನ ವರ್ಗೀಕರಣ ಏನು ಹೇಳ್ತಾನೆ, ಕ್ಲಾಸಿಫಿಕೇಶನ್ಸ್ ಆಫ್ ಲಾ, ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ ಕಾನೂನು ಅಂತ ಹೇಳ್ಬಿಟ್ಟು ನಿಮಗೆ ಫಸ್ಟ್ ಒನ್ ಅದರಲ್ಲಿ ದಿವಾನಿ ಮತ್ತು ಅಪರಾಧಿಕ ಕಾನೂನು, ಸಿವಿಲ್ ಲಾ ಅಂಡ್ ಕ್ರಿಮಿನಲ್ ಲಾ ತುಂಬ ಇಂಪಾರ್ಟೆಂಟ್. ದಿವಾನಿ ಕಾನೂನು ಅಂದರೆ ಏನು, ಅಪರಾಧಿಕ ಕಾನೂನು ಅಂದರೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತೀನಿ ನೆಕ್ಸ್ಟ್ ತರಗತಿಯಲ್ಲಿ. ಅದೇ ಥರ ಸಾರಭೂತ ಮತ್ತು ಪ್ರಕ್ರಿಯಾತ್ಮಕ ಕಾನೂನು ಸಬ್ಸ್ಟೆಂಟಿವ್ ಆ್ಯಂಡ್ ಪ್ರೊಸೀಜರ್ ಲಾ ತುಂಬ ಇಂಪಾರ್ಟೆಂಟ್. ಸಬ್ಸ್ಟೆಂಟಿವ್ ಅಂದರೆ ಏನು, ಪ್ರೊಸೀಜರ್ ಅಂದರೆ ಏನು. ಸಬ್ಸ್ಟೆಂಟಿವ್ ಲಾ ಬಂದ್ಬಿಟ್ಟು ನಿಮಗೆ ರೈಟ್ಸ್ ಆಬ್ಲಿಗೇಷನ್ಸ್ ಬಗ್ಗೆ ಹೇಳ್ತದೆ. ಆಯ್ತಾನೆ ಪ್ರಕ್ರಿಯಾತ್ಮಕ ಏನು ಸಬ್ಸ್ಟೆಂಟಿವ್ ಲಾ ಹೇಳ್ತಾವಲ್ಲ, ಹಕ್ಕು ಮತ್ತು ಬಾಧ್ಯತೆಗಳನ್ನು ಅದನ್ನು ಯಾವ ರೀತಿ ಜಾರಿ ತರಬೇಕು ಅಂತ ಹೇಳ್ಬಿಟ್ಟು ಪ್ರೊಸೀಜರ್ ಲಾ ಹೇಳ್ತದೆ. ಆತ್ಮೀಯರಲ್ಲಿ ತುಂಬ ಇಂಪಾರ್ಟೆಂಟ್. ಇವೆರಡು ಗೊತ್ತಿದ್ರೆ ಮಾತ್ರ ನೀವು ಮುಂದೆ ಲಾ ಫೀಲ್ಡಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ. ಆಯ್ತಾನೆ ನೆಕ್ಸ್ಟ್ ಮುನ್ಸಿಪಲ್ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಖಾಸಗಿ ಮತ್ತು ಸಾರ್ವಜನಿಕ ಕಾನೂನು ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಲಾ.
ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನೆಕ್ಸ್ಟ್ ನಿಮ್ಗೆ ತುಂಬ ಇಂಪಾರ್ಟೆಂಟು. ಕಾಮಧೇನು ಲಾ ಅಕಾಡೆಮಿಯಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ, ಅವ್ರು ಯಾವ್ದು ಸಂಬಂಧಪಟ್ಟಂಗೆ ಟೀಚಿಂಗ್ ಮಾಡ್ತಿದ್ದಾರೆ, ಪ್ರೆಸೆಂಟ್ ಯಾವ್ಯಾವ ಅವೈಲೇಬಲ್ ಇದಾವೆ ನೋಡೋದಾದರೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಏನು ಕರ್ನಾಟಕ ರಾಜ್ಯ KSLU ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರೋ ಸಿಲೆಬಸ್ಸನ್ನು ಅಥವಾ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದವರು ಅಳವಡಿಸಿರುವ 1, 2, 3, 4, 5, 6 ಸೆಮಿಸ್ಟರ್ಗೆ ಅಥವಾ ಏನು 1ರಿಂದ 6ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳಿಗೆ ತರಗತಿಗಳನ್ನು ತೆಗೆದುಕೊಳ್ಳಲಾಗ್ತದೆ. ಪ್ರೆಸೆಂಟ್ ಬಂದುಬಿಟ್ಟು ನಿಮಗೆ 2, 4 ಮತ್ತು 6ನೇ ಸೆಮಿಸ್ಟರ್ ಅವೈಲೇಬಲ್ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ, ಲಭ್ಯವಿದೆ ನಿಮಗೆ ಈಗ ಪ್ರೆಸೆಂಟು. ಇದನ್ನು ಯಾರು ನಡೆಸ್ಕೊಡ್ತಾರೆ ನಿಮಗೆ, ತರಗತಿಗಳನ್ನು ಯಾರು ನಡೆಸ್ಕೊಡ್ತಾರೆ ನಿಮಗೆ ಅಂದರೆ ಅನುಭವ ಮತ್ತು ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಮಾಡಲಾಗ್ತದೆ. ಅರ್ಥ ಮಾಡ್ಕೊಳ್ಳಿ, ಈ ತರಗತಿಗಳನ್ನು ಯಾರು ನಡೆಸ್ಕೊಡ್ತಾರೆ ಅಂತ ನೀವು ಕೇಳ್ಬೋದು, ಪ್ರಶ್ನೆ ಉದ್ಭವಿಸ್ಬೋದು ನಿಮ್ಮಲ್ಲಿ. ಅದನ್ನು ಯಾರು ನಡೆಸ್ಕೊಡ್ತಾರೆ ಅಂದರೆ ಅನುಭವ ಮತ್ತು ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಮಾಡಲಾಗ್ತದೆ. ನೆಕ್ಸ್ಟ್ ಒನ್, ಪ್ರತ್ಯೇಕವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ತೆಗೆದುಕೊಳ್ಳಲಾಗ್ತದೆ. ಆತ್ಮೀಯ ಅರ್ಥ ಮಾಡ್ಕೊಳ್ಳಿ, ತರಗತಿಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಮರ್ಜಾಗಿ ಮಾಡ್ತಿಲ್ಲ, ಇಂಡಿವಿಜುವಲ್ ಆಗಿ ಕನ್ನಡನೇ ಬೇರೆ ಇಂಗ್ಲೀಷೇ ಬೇರೆ ತರಗತಿಯನ್ನು ನಡೆಸ್ಕೊಳ್ಳಲಾಗ್ತದೆ ಕಾಮಧೇನು ಲಾ ಅಕಾಡೆಮಿಯಿಂದ. ಅದೇ ಥರನೇ ನೋಟ್ಸ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ನೀಡಲಾಗ್ತಿದೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿ ತುಂಬ ಇಂಪಾರ್ಟೆಂಟ್ ಇದು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ 100ಕ್ಕೆ 100ರಷ್ಟು ಕನ್ನಡದಲ್ಲಿ ನೋಟ್ಸ್ ನೀಡಲಾಗ್ತದೆ. ಯಾವುದಾದ್ರೂ ಅಕಾಡೆಮಿ 100ಕ್ಕೆ 100ರಷ್ಟು ಕನ್ನಡ ನೋಟ್ಸ್ ನೀಡ್ತಿಲ್ಲ ಇದುವರೆಗೂ. ಅದು ಏಕೈಕ ಅಕಾಡೆಮಿ ನಮ್ಮದೇ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ ಆತ್ಮೀಯ ವಿದ್ಯಾರ್ಥಿಗಳೇ. ಅದೇ ಥರನೇ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಹಾಗೂ ಟೀಮ್ 24/7 ಲಭ್ಯವಿರುತ್ತದೆ. ಏನೇಳಿ, ನೀವು ಓದಬೇಕಾದ್ರೆ, ರೀಡಿಂಗ್ ಮಾಡಬೇಕಾದ್ರೆ ಅಥವಾ ವಿಡಿಯೋ ನೋಡಬೇಕಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಏನೇ ಬಂತು ಅಂದರೂ ನೀವು ಡೈರೆಕ್ಟಾಗಿ ಟೆಕ್ನಿಕಲ್ ಟೀಮಿಗೆ, ಅಥವಾ ನೀವು ಓದಬೇಕಾದ್ರೆ ಕೇಸ್ ಲಾ ಇರ್ಬೋದು, ಸೆಕ್ಷನ್ಸ್ ಇರ್ಬೋದು, ಅಥವಾ ಸಬ್ಜೆಕ್ಟ್ ಟಾಪಿಕ್ ಇರ್ಬೋದು, ಯಾವುದೇ ಅರ್ಥ ಆಗಲಿ ಅಂದರೆ ನೀವು ಡೈರೆಕ್ಟಾಗಿ ಪ್ರೊಫೆಸರ್ ಹತ್ರ ಮಾತಾಡ್ಬೋದು. ಅದೇ ಥರ ನಮ್ಮ ಅಕಾಡೆಮಿಯಲ್ಲಿ ಕ್ಲಾಸ್ಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿ ಒಂದು ವೇಳೆ ಫೇಲ್ ಆಗಿದ್ದಲ್ಲಿ ಆ ವಿದ್ಯಾರ್ಥಿಗೆ ಫೇಲ್ ಆಗಿರೋ ವಿಷಯಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿ, ಅರ್ಥ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ನಮ್ಮ ಅಕಾಡೆಮಿಯಲ್ಲಿ ಕೋಚಿಂಗ್ ತಗೊಂಡಿರ್ತೀರಾ, ಬೈ ಮಿಸ್ ಆಗಿ ಬರೆಯೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿ ಅಥವಾ ಬರೀಲಿಕ್ಕೆ ಹೋಗದೆ ಏನೋ ನಿಮ್ದು ಅನ್ನೆಸರಿ ಆಕ್ಷನ್ ಏನೋ ಆಗಿತ್ತಪ್ಪ, ಹುಷಾರಿರಲಿಲ್ಲ ಅಂದರೆ ಆ ಸಬ್ಜೆಕ್ಟ್ ನಮ್ಮ ಕೈಲಿ ಬರೀಲಿಕ್ಕೆ ಆಗಿರೋದಿಲ್ಲ, ಮತ್ತು ವ್ಯಾಲ್ಯೂಷನ್ ಮಿಸ್ಟೇಕ್ ಆಗಿ ಯಾವುದೋ ಒಂದು ಪ್ರಾಬ್ಲಮಿಂದ ನಿಮ್ಮ ಸಬ್ಜೆಕ್ಟ್ ಯಾವುದೇ ಒಂದು ಸಬ್ಜೆಕ್ಟ್ ಡ್ಯೂ ಉಳ್ಕಂತು ಅಂದರೆ ಅಂಥ ಸಬ್ಜೆಕ್ಟಿಗೆ ನೀವು ಪುನಃ ಅಮೌಂಟ್ ಕಟ್ಟೋಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಕಾಮಧೇನು ಲಾ ಅಕಾಡೆಮಿ ರಿನ್ಯೂವಲ್ ಮಾಡಿಕೊಡ್ತಿದೆ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ, ಈಗ ನೀವು ಕೇಳಿ ಸೌಲಭ್ಯಗಳು ಏನು ಅಂತ ಕೇಳಿದರೆ, ಈ ಥರ ಪಡ್ಕೊಳ್ಳೋದಕ್ಕೆ ಎಷ್ಟು ಪ್ರೈಸ್ ಇದೆ ಪರ್ ಸೆಮಿಸ್ಟರ್ ಅಂತ ನೋಡೋದಾದರೆ, ಆತ್ಮೀಯ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪರ್ ಸೆಮಿಸ್ಟರ್ಗೆ 4999 ಆಗುತ್ತೆ. ಎಷ್ಟು ಹೇಳ್ರಿ, 4499 ಆಗುತ್ತೆ ಪರ್ ಸೆಮಿಸ್ಟರ್ ಬಂದುಬಿಟ್ಟಿದ್ದು. ಓಕೆನಾ, ನೀವು ಮರ್ಜ್ ಆಗಿ ವಿದ್ಯಾರ್ಥಿಗಳು ನಾವು ಫ್ರೆಂಡ್ಸ್ ಆಗಿ ಒಟ್ಟಿಗೆ ಸೇರಿ ತಗೊಳ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. 3 ಜನ ವಿದ್ಯಾರ್ಥಿಗಳು ಸ್ನೇಹಿತರು ಒಟ್ಟಿಗೆ ನಮ್ಮ ಅಕಾಡೆಮಿಯಲ್ಲಿ ಕ್ಲಾಸಸ್ ತೆಗೆದುಕೊಂಡರೆ ಆ 3 ವಿದ್ಯಾರ್ಥಿಗಳಿಗೆ ಒಟ್ಟು 12,000 ಪ್ರೈಸ್ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ, ನಿಮಗೆ 5,000 ಆದರೆ ನಿಮಗೆ ಟೋಟಲ್ 3 ಜನ ಆದರೆ 15,000 ಆಗುತ್ತೆ. ನೀವು ಮರ್ಜಾಗಿ ಕಾಂಬೋ ರೀತಿಯಲ್ಲಿ ತಗೊಳ್ಳೋದಾದರೆ 12,000 ಆಗ್ತದೆ. ತುಂಬ ಹೆಲ್ಪ್ ಇದೆಯಲ್ಲ ಇದು, ನಿಮಗೆ ವರ್ತಿದೆ ಅನಿಸುತ್ತೆ ನನಗೇನ. ಅದೇ ತರಹ 5 ವಿದ್ಯಾರ್ಥಿಗಳು ನಮ್ಮ ಒಟ್ಟಿಗೆ ಸೇರಿ ಕ್ಲಾಸ್ ತೆಗೆದುಕೊಂಡರೆ ಆ ವಿದ್ಯಾರ್ಥಿಗೆ ಒಟ್ಟು 5,525 ಆಗ್ತದೆ. ಆತ್ಮೀಯ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಳಿ, 7,000 ಸೇವ್ ಆಗ್ತದೆ ನಿಮಗೆ. ಇಲ್ಲಿ 5 ಜನ ಒಟ್ಟಿಗೆ ಸೇರಿಬಿಟ್ಟು ನಮ್ಮ ಅಕಾಡೆಮಿಯಲ್ಲಿ ನೀವು ತರಗತಿಯನ್ನು ತೆಗೆದುಕೊಂಡೇ ಆಗಿದ್ದಾಗಲಿ ನಿಮಗೆ 18,000 ಆಗ್ತದೆ. ಈ ರೀತಿ ಕಡಿಮೆ ದರದಲ್ಲಿ ಯಾಕೆ ಕೊಡ್ತಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶವನ್ನು ಕಾಮಧೇನು ಲಾ ಅಕಾಡೆಮಿ ಸದಾ ಹೊಂದಿರ್ತದೆ ಆತ್ಮೀಯ ವಿದ್ಯಾರ್ಥಿಗಳ ನಿಮ್ಮ ಮೇಲೆ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ, ತುಂಬ ಇಂಪಾರ್ಟೆಂಟ್, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಸೆಮಿಸ್ಟರ್ ವೈಸ್. ಸರ್ ಯಾಕೆ ಇದನ್ನು ನೀವು ಇಮೇಜನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ, ಇವ್ರು ಯಾರಪ್ಪ, ಫಸ್ಟ್ ಕೊಟ್ಟಾದ್ಮೇಲೆ ಸೆಕೆಂಡ್ ಕೂಡ ಬಿಟ್ಟು ಥರ್ಡ್ ಕೊಟ್ಟಿದ್ದಾರೆ, ಫೋರ್ತ್ ಕೂಡ ಬಿಟ್ಟು 5 ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇದನ್ನು ಕಾಮಧೇನು ಲಾ ಅಕಾಡೆಮಿಯವರು ಯಾವ ರೀತಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ, ನಿಮ್ಮದು ಏನು ಸೆಮಿಸ್ಟರ್ ಸ್ಟಾರ್ಟ್ ಆಗ್ತಿದೆಯಲ್ವಾ, ಸೆಮಿಸ್ಟರ್ ಯಾವ ರೀತಿ ಸ್ಟಾರ್ಟ್ ಆಗೋದು, 1, 3, 5, ಇನ್ನು ಸೆಕೆಂಡಲ್ಲಿ ಬರೋದಾದರೆ 2nd, 4th, 6th ಆ ರೀತಿಯಾಗಿ ನೀವು ಸ್ಟಡಿಯನ್ನು ಮಾಡ್ತೀರಾ. ಸೊ ಹಂಗಾಗಿ ನಮ್ಮ ಅಕಾಡೆಮಿಯವರು ಅದೇ ಥರನೇ ಸಿಲೆಬಸ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ನೀವು ಯಾವ ರೀತಿ ಫಸ್ಟ್ ಸೆಮಿಸ್ಟ್ರಲ್ಲಿ ಯಾವ ಸಬ್ಜೆಕ್ಟ್ಗಳನ್ನ ಅಧ್ಯಯನ ಮಾಡ್ತೀರಾ ಅಂದರೆ, ಸಂವಿಧಾನಿಕ ಕಾನೂನು 1 ಭಾಗ 1 ಸಂವಿಧಾನ, ಇದರಲ್ಲಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯನಿಷ್ಠ ತತ್ವಗಳು, ಇನ್ನಿತರ ಅಂಶಗಳನ್ನು ಇದರಲ್ಲಿ ನೀವು ಅಧ್ಯಯನ ಮಾಡ್ತೀರಾ. ಅದೇ ಥರ ನೀವು ಭಾರತೀಯ ಕರಾರು ಅಧಿನಿಯಮ ಭಾಗ 1872 ಭಾರತೀಯ ಕರಾರು ಅಧಿನಿಯಮವನ್ನು ಅಧ್ಯಯನ ಮಾಡ್ತೀರಾ. ಅದೇ ರೀತಿ ಇಲ್ಲಿ ಅಪಕೃತ್ಯ ಕಾನೂನು, ಲಾ ಆಫ್ ಟಾರ್ಟ್ಸ್ ಅನ್ನು ಅಧ್ಯಯನ ಮಾಡ್ತೀರಾ. ನೆಕ್ಸ್ಟ್ ಒಂದು ಹಿಂದೂ ಕಾನೂನು, ಅದರ ನೆಕ್ಸ್ಟ್ ಒಂದು ಭಾರತೀಯ ದಂಡ ಸಮಿತಿ. ಇದು ಮಿಸ್ ಆಗಿದೆ ಆತ್ಮ ವಿದ್ಯಾರ್ಥಿಗಳು, ಇದು ಭಾರತೀಯ ದಂಡ ಸಮಿತಿ ಇಲ್ಲ, ಈಗ ಭಾರತೀಯ ದಂಡ ಸಮಿತಿ ಹೋಗ್ಬಿಟ್ಟು ಈಗ ನಿಮ್ಗೆ ಯಾವ್ದಿದೆ, BNS ಇದೆ. ಇದು ರಾಂಗ್ ಇದೆ, ಸರಿನಾ. ಈಗ ಪ್ರೆಸೆಂಟ್ ಇರೋದು ನಿಮಗೆ BNS ಮೀನ್ಸ್ ಭಾರತೀಯ ನ್ಯಾಯ ಸಮಿತಿ 2023 ಅಂತ ಇದೆ. ಹೊತ್ತಿನ ವಿದ್ಯಾರ್ಥಿಗಳು ತುಂಬ ಇಂಪಾರ್ಟೆಂಟ್ ಇದು, BNS ಅನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ಥರ ಇಂಗ್ಲೀಷ್, ನೆಕ್ಸ್ಟ್ ಕಾನೂನು ಓನ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ ಸಬ್ಜೆಕ್ಟ್ ಯಾರಿಗೆ ಅನ್ವಯಿಸ್ತದೆ, ತುಂಬ ಡೌಟ್ ಇರ್ತದೆ ಇದಕ್ಕೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟಿಗೆ ಸರ್ ಇಂಗ್ಲೀಷ್ ನಾವು ಬರೀಬೇಕಾ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಅವೈಲೇಬಲ್ ಇಲ್ಲ, ಇಂಗ್ಲೀಷ್ ಬರೆಯೋಂಥ ಅವಶ್ಯಕತೆ ಇರೋದಿಲ್ಲ. ಏನಲ್ಲಿ ಕನ್ನಡ ಮೀಡಿಯಂ ಯಾರು ಕನ್ನಡದಲ್ಲಿ ಎಕ್ಸಾಮ್ ಬರೀತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಕನ್ನಡ
ಕನ್ನಡ ಅನ್ವಯ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಅದೇ ಥರ ನಾನು ಹೇಳಿದ ಮೇಲೆ ಹೇಳಿದಂಥ ವಿದ್ಯಾರ್ಥಿಗಳೇ ಕಾನ್ಸ್ಟಿಟ್ಯೂಷನ್ ಲಾ 1, ಕಾಂಟ್ರಾಕ್ಟ್ ಲಾ ಆಫ್ ಟಾರ್ಟ್ಸ್, ಫ್ಯಾಮಿಲಿ ಲಾ, ಕ್ರಿಮಿನಲ್ ಲಾ ಇನ್ BNS ಇದರಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅಲ್ಲಿ ಮೇಲಿಂದ ಮಾತ್ರ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಥರ್ಡ್ ಸೆಮಿಸ್ಟ್ರಲ್ಲಿ ಏನನ್ನ ಓದ್ತೀವಿ ನಾವು. ಥರ್ಡ್ ಸೆಮಿಸ್ಟ್ರಲ್ಲಿ ಬಂದು ಸಣ್ಣ ಈ ಸಬ್ಜೆಕ್ಟ್ ಇರ್ತವೆ ನಮಗೆ. ಪ್ರೆಸೆಂಟ್ ಥರ್ಡ್ ಸೆಮ್ ಸ್ಟಡಿ ಮಾಡ್ತಿರೋರು ನ್ಯಾಯಶಾಸ್ತ್ರ, ಜ್ಯೂರಿಸ್ಪ್ರುಡೆನ್ಸ್, ಕಾರ್ಮಿಕ ಕಾನೂನು ಭಾಗ 1, ಲೇಬರ್ ಲಾ 1, ತೆರಿಗೆ ಕಾನೂನು ಮೀನ್ಸ್ ಲಾ ಆಫ್ ಟ್ಯಾಕ್ಸೇಷನ್ ಇರ್ತದೆ, ಅಪರಾಧಿಕ ದಂಡ ಪ್ರಕ್ರಿಯೆ ಸಂಹಿತೆ ಮತ್ತು ಇತರೆ ಕಾನೂನುಗಳು. ಇದು ತಪ್ಪು ಆತ್ಮೀಯ ವಿದ್ಯಾರ್ಥಿಗಳೇ. ಅಪರಾಧಿಕ ದಂಡ ಪ್ರಕ್ರಿಯೆ ಸಂಹಿತೆ ಮತ್ತು ಇತರೆ ಕಾನೂನುಗಳು ಇದಿಲ್ಲ ನಮ್ಮಲ್ಲಿ. ಈಗ ಏನು ಹೇಳಿ, ಇದಿಲ್ಲ. ಅಪರಾಧಿಕ ದಂಡ ಪ್ರಕ್ರಿಯೆ ಸಂಹಿತೆ ಮತ್ತು ಇತರೆ ಕಾನೂನುಗಳು ಇಲ್ಲ ಅಂದ್ರೆ ಅದನ್ನು ಓದಲೇಬೇಕಾಗುತ್ತೆ. ನೀವು ಯಾವುದಾದ್ರೂ ಹಳೆ ಕೇಸ್ಗಳ ಬಗ್ಗೆ ನೀವು ಕೇಸನ್ನು ಮುಂದೆ ಮೂವ್ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಆತ್ಮೀಯ ವಿದ್ಯಾರ್ಥಿಗಳು. ಈ ಪ್ರೆಸೆಂಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಅಂತ ಹೇಳಿಬಿಟ್ಟು. ಅದೇ ಥರನೇ ಆಡಳಿತ ಕಾನೂನು ನೆಕ್ಸ್ಟ್ ಆಡಳಿತ ಕಾನೂನು ಬಗ್ಗೆ ಇರ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಫಿಫ್ತ್ ಸೆಮಿಸ್ಟ್ರಲ್ಲಿ ಏನಿರ್ತದೆ ನಿಮಗೆ, ಕಂಪ್ನಿ ಲಾ ಅಂತ ಹೇಳಿಬಿಟ್ಟು. ಆಯ್ತಾ, ದಿವಾನಿ ಪ್ರಕ್ರಿಯೆ ಸಂಹಿತೆ, ಸಿವಿಲ್ ಪ್ರೊಸೀಜರ್ ಕೋಡ್ 1908 ಅಂಡ್ ಲಿಮಿಟೇಷನ್ಸ್ ಆಕ್ಟ್ 1963. ಅದೇ ಥರನೇ ಬೌದ್ಧಿಕ ಸ್ವತ್ತು. ಇಲ್ಲಿ ಆಪ್ಷನ್ ಬರ್ತದೆ ನಿಮಗೆ ಆತ್ಮೀಯ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಇದೆ ನಿಮಗೆ ಇಲ್ಲಿ ಬೌದ್ಧಿಕ ಸ್ವತ್ತಿನ ಕಾನೂನು ಅಥವಾ ಅಪರಾಧ ಶಾಸ್ತ್ರ ಮತ್ತು ದಂಡಶಾಸ್ತ್ರ. ಆಯ್ತಾನೆ ಶಾಸನಗಳ ಅರ್ಥ ವಿವರಣೆ, ತತ್ವಗಳು ಹಾಗೂ ಸಾಮಾನ್ಯ ಖಂಡಗಳ ಅಧಿನಿಯಮ, ಕಾಂಪಿಟೇಷನ್ ಲಾ, ವಾದ ಮತ್ತು ಪ್ರತಿವಾದ, ಕರಡು ಮತ್ತು ಪ್ರತಿ ಹಸ್ತಾಂತರಣ ಪತ್ರ. ತುಂಬ ಇಂಪಾರ್ಟೆಂಟ್. DPC ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? DPC ಅಂತ ಕರಿತೀವಿ. ಇದು ನೋಡಿ, ಅದೇ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದೇವೆ ಇಂಗ್ಲೀಷಲ್ಲಿ. ಕಂಪ್ನಿ ಲಾ ಫಸ್ಟ್ ಒನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಸಿವಿಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ ಲಿಮಿಟೇಷನ್ಸ್ ಆ್ಯಕ್ಟ್ ಇರ್ತದೆ. ಅದರ ಆಪ್ಷನ್ ಇದೆ ನಿಮಗೆ. ಆಪ್ಷನ್ ತುಂಬ ಇಂಪಾರ್ಟೆಂಟ್. ನೀವು ಯಾವ್ದಾರ ತಗೊಳ್ಳಿ. ತುಂಬ ಜನ ಕಾಲ್ ಮಾಡ್ತೀರಾ, ಸರ್ ಇದ್ರಲ್ಲಿ ನಾನು ಆಪ್ಷನ್ ಇದ್ದಾವೆ, ಯಾವ್ದು ತಗೋಬೇಕು, ಯಾವ್ದು ತುಂಬ ಫ್ಯೂಚರ್ ಇದೆ, ಎಲ್ಲ ಸಬ್ಜೆಕ್ಟ್ಗಳನ್ನು ಓದಲೇಬೇಕಾಗುತ್ತೆ. ನೀವು ಮುಂದೆ ನೀವು ಲಾ ಫೀಲ್ಡಿಗೆ ಹೋಗ್ತಿದ್ರೆ ಪ್ರತಿಯೊಂದು ಕಾನೂನು ಕೂಡ ಅಧ್ಯಯನ ಮಾಡಲೇಬೇಕು ಕಂಪಲ್ಸರಿ ನೀವು. ಅದೇ ಇಂಪಾರ್ಟೆಂಟು, ಇದೇ ಇಂಪಾರ್ಟೆಂಟು. ಸೊ ಅದು ಈಸಿ ಅಂತಾರೆ, ಇದು ಟಫ್ ಅಂತಾರೆ, ಹಂಗೆ ಅಂದ್ಕೊಂಡು ಹೋಗ್ಬೇಡಿ. ಯಾವುದೇ ಆಗಿದ್ರೆ ತಗೊಳ್ಳಿ, ನಿಮಗೆ ಇಷ್ಟ ಅನಿಸಿದ್ದನ್ನು ತಗೊಂಡು ನೀವು ಅಧ್ಯಯನ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳೇ. ಫಸ್ಟ್ ಇದರಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ. ಆಯ್ತಾನೆ ರೈಟ್ ಟು. ನೆಕ್ಸ್ಟ್ ಪೆನಾಲಜಿ ಆ್ಯಂಡ್ ವಿಕ್ಟಮಲಜಿ ಇದೆ ಅದರಲ್ಲಿ. ನೆಕ್ಸ್ಟ್ ಆಪ್ಷನ್ 4th ನೋಡೋದಾದರೆ ಇಂಟರ್ಪ್ರಿಟೇಷನ್ಸ್ ಆಫ್ ಸ್ಟೇಟಸ್ ಆಫ್ ಪ್ರಿನ್ಸಿಪಲ್ಸ್ ಲೆಜಿಸ್ಲೇಷನ್ಸ್ ಇದೆ. ಕಾಂಪಿಟೇಷನ್ಸ್ ಲಾ ಇದೆ. ಇನ್ನು ನೆಕ್ಸ್ಟ್ ಕ್ಲಿನಿಕಲ್ ಕೋರ್ಸ್ ಏನು DPC ಅನ್ನಲ್ಲ, ಡ್ರಾಫ್ಟಿಂಗ್, ಪ್ಲೀಡಿಂಗ್ ಆ್ಯಂಡ್ ಕಾನ್ವೆನ್ಸಿ. ತುಂಬ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳು. ನೆಕ್ಸ್ಟ್ ಒಂದು ನೋಡೋದಾದರೆ ನಾನು ಹೇಳಿದ್ನಲ್ಲಿ ಅಕಾಡೆಮಿಕ್ ಇಯರ್ ಯಾವ ರೀತಿ ಓಪನ್ ಆಗ್ತದೆ ಅದೇ ಥರ ಸಿಲೆಬಸನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಯಾವ ಸೆಮಿಸ್ಟರ್ಲಿ ಯಾವ ಸಬ್ಜೆಕ್ಟ್ಗಳು ಇರ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡಲ್ಲಿ ನೋಡೋದಾದರೆ ಸೆಕೆಂಡ್ ಸೆಮಿಸ್ಟರ್ಲಿ ಏನಿದೆ, ಸಂವಿಧಾನಿಕ ಕಾನೂನು ಭಾಗ 2 ತುಂಬ ಇಂಪಾರ್ಟೆಂಟ್. ಈ ಪ್ರೆಸೆಂಟ್ ಇರೋ ಸ್ಟೂಡೆಂಟ್ಸ್ ಇದನ್ನು ಅಧ್ಯಯನ ಮಾಡ್ತೀರಾ. ಆಯ್ತಾನೆ ಭಾರತೀಯ ಕರಾರು ಅಧಿನಿಯಮ 1872 ಭಾಗ 2, ಕಾರ್ಮಿಕ ಕಾನೂನು ಭಾಗ 1, ಸ್ವತ್ತಿನ ಕಾನೂನು, ಮಹಮ್ಮದಿಯ ಕಾನೂನು, ಕಾನೂನು ಕನ್ನಡ. ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಕಾನೂನು ಕನ್ನಡ ಎಲ್ಲರೂ ಕಂಪಲ್ಸರಿ ಬರೀಬೇಕು. ಇಂಗ್ಲೀಷ್ ಮೀಡಿಯಂ ಹುಡುಗರು ಬರೀಬೇಕು, ಕನ್ನಡ ಮೀಡಿಯಂ ಹುಡುಗರು ಕೂಡ ಕನ್ನಡ ಬರೀಲೇಬೇಕು. ಸರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹೇಳ್ತಾ ಸರ್ ನಾನು ಸತಿ ಇಂಗ್ಲೀಷ್ ಬರ್ತಿದ್ದೀನಿ, ಈ ಸತಿ ಕನ್ನಡ ಬರೀಲೇಬೇಕಾ ಅಂತ. ಖಂಡಿತ ಬರೀಲೇಬೇಕು, ಕನ್ನಡನ ಬರೀಲೇಬೇಕಾಗ್ತದೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕಾನೂನು ಕನ್ನಡ ಸಬ್ಜೆಕ್ಟನ್ನು ಕಂಪಲ್ಸರಿ ಬರೀಲೇಬೇಕಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒನ್ 4th ಸೆಮಿಸ್ಟರ್ಲಿ ಏನಿದೆ ನಿಮಗೆ, ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದೇ ಥರನೇ ಮಾನವ ಹಕ್ಕುಗಳು ಮತ್ತು ಆಡಳಿತ ಮತ್ತು ವಿಮಾಚರಣೆ. ಇದು ಆಪ್ಷನ್ ನೋಡಿ ಆತ್ಮೀಯ ವಿದ್ಯಾರ್ಥಿಗಳು, ಅರ್ಥ ಮಾಡ್ಕೊಳ್ಳಿ. ಮಾನವ ಹಕ್ಕುಗಳು ಮತ್ತು ಕಾನೂನು ಮತ್ತು ಆಡಳಿತ ಮತ್ತು ಆಚರಣೆ ವಿಮಾ ಕಾನೂನು. ಇಲ್ಲಿ ನಿಮಗೆ ವಿಮಾ ಕಾನೂನು ಬಗ್ಗೆ ಇರ್ಬೋದು. ಇದು ಎರಡರಲ್ಲಿ ಯಾವ್ದಾರು ಒಂದು ತಗೋಬೋದು ನೀವು. ಆಯ್ತಾನೆ ಬ್ಯಾಂಕಿಂಗ್ ಕಾನೂನು ಮತ್ತು ವರ್ಗಾವಣೆ ಲಿಖಿತಗಳ ಕಾನೂನು, ಮಾಹಿತಿ ಹಕ್ಕು ಅಧಿನಿಯಮ, ಬ್ಯಾಂಕಿಂಗ್ ಇರ್ಬೋದು ಮತ್ತು RTI. ಅಲ್ಲಿ ಹ್ಯೂಮನ್ ರೈಟ್ಸ್ ಆಯಿತು, ಇನ್ಸೂರೆನ್ಸ್ ಆಯಿತು. ಇಲ್ಲಿ ಬ್ಯಾಂಕಿಂಗ್ ಮತ್ತು RTI ಅವು 4ರಲ್ಲಿ ನೀವು ಚಾಯ್ಸ್ ಮಾಡ್ಬೋದು. 2 ತಗೋಬೇಕಾಗುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಅದೇ ಥರ ವಕೀಲ ವೃತ್ತಿಯ ನೈಪುಣ್ಯಗಳು ಮತ್ತು ವಕೀಲರಿಗಾಗಿ ಲೆಕ್ಕಶಾಸ್ತ್ರ ತುಂಬ ಇಂಪಾರ್ಟೆಂಟು. ವಕೀಲರ ಲಕ್ಷಣಗಳೇನು, ವಕೀಲರ ಕರ್ತವ್ಯಗಳೇನು, ವಕೀಲರ ಹಕ್ಕುಗಳೇನು, ಕೋರ್ಟ್ನಲ್ಲಿ ವಕೀಲರು ಯಾವ ರೀತಿ ವರ್ತನೆ ಮಾಡಬೇಕು, ಕ್ಲೈಂಟ್ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ವಕೀಲರ ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಇದೆ. ಆ 60 ಓದ್ತೀರಾ ನಿಮಗೆ. ನೆಕ್ಸ್ಟ್ ADR ಅಂತ ಕರಿತೀವಿ ನಾವು, ಅಥವಾ ಮಧ್ಯಸ್ಥ ಮತ್ತು ಸಂಧಾನ ಅಧಿನಿಯಮ. ಯಾವ ರೀತಿ ಇದರಲ್ಲಿ ಕನ್ಸಿಲೇಷನ್ಸ್ ಇರ್ಬೋದು, ಮೀಡಿಯೇಷನ್ ಇರ್ಬೋದು, ನೆಗೋಸಿಯೇಷನ್ಸ್ ಇರ್ಬೋದು, ಆರ್ಬಿಟ್ರೇಷನ್ಸ್ ಇರ್ಬೋದು, ಇದನ್ನು ಅಧ್ಯಯನ ಮಾಡ್ತೀರಿ. ಇವೆಲ್ಲ ರಾಜಿ ಮಾಡೋದು ಒಂದು ರೀತಿಯಾಗಿ ಲೋಕ ಅದಾಲತ್ನಿಗೆಲ್ಲ ಕೇಳ್ತಾ ಇರ್ತೀರ ನೀವು. ಕೋರ್ಟ್ಗಳೆಲ್ಲ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ ಲೋಕ ಅದಾಲತನ್ನು ಅಳವಡಿಸ್ತಿರ್ತಾರೆ. ಯಾಕೆ ಅಂದರೆ ಪ್ರಕರಣಗಳನ್ನು ಹೆಚ್ಚಿಗೆ ಒಂದು ಪ್ರಕರಣಗಳನ್ನು ರಾಜಿ ಮಾಡಿಸ್ಲಿಕ್ಕೆ ಅಥವಾ ಪಕ್ಷಗಾರರು ಒಪ್ತಾರೇನೋ ಅಂತ ಹೇಳ್ಬಿಟ್ಟು ಅದನ್ನು ಅಳವಡಿಸಿದ್ದಾರೆ. ತುಂಬ ಇಂಪಾರ್ಟೆಂಟ್, ಅದು ಮಹತ್ವವಾಗಿದೆ ಇವತ್ತಿನ ದಿನಮಾನಗಳಲ್ಲಿ. ಆ ಥರ ಸೆಮಿಸ್ಟರ್ 6 ನೋಡೋದಾದರೆ ಈಗ ಪ್ರೆಸೆಂಟ್ 6ನೇ ಸೆಮ್ಮನ್ನು ಸ್ಟಡಿ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಬೇಕು. ಸಾಕ್ಷಿ ಅಧಿನಿಯಮ ಅಂತ ಇದೆ. ಈಗ ಸಾಕ್ಷಿ ಅಧಿನಿಯಮ 1872 ಇಲ್ಲ, ಭಾರತೀಯ ಸಾಕ್ಷಿ ಅಧಿನಿಯಮ 2023 ಅವೈಲೇಬಲ್ ಇದೆ ಪ್ರೆಸೆಂಟಲ್ಲಿ. ಅದನ್ನು ಸ್ಟಡಿ ಮಾಡೋಕ್ಕಾಗುತ್ತದೆ. ಅದೇ ಥರ ಪರಿಸರ ಕಾನೂನು ಮೀನ್ಸ್ ಎನ್ವಿರಾನ್ಮೆಂಟಲ್ ಲಾ ಅಂತ ಓದ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒಂದು ಭೌತಿಕ ಸ್ವತ್ತಿನ ಕಾನೂನು ಅಥವಾ ಶ್ವೇತ ಕರಳ ಪಟ್ಟಿ. ಇದು ಕೂಡ ಆಪ್ಷನ್ ನಿಮಗೆ. ಭೌತಿಕ ಸ್ವತ್ತಿನ ಕಾನೂನು ಬಗ್ಗೆ ಏನಾರು ಓದ್ಬೋದು ನೀವು, ಅಥವಾ ಶ್ವೇತ ಕರಳ ಪಟ್ಟಿಗಳ ಅಪರಾಧಗಳ ಬಗ್ಗೆ ಏನಾರು ಓದ್ಬೋದು. ಇನ್ನು ನೆಕ್ಸ್ಟ್ ಭೂ ಕಾನೂನು ಅಥವಾ ಲ್ಯಾಂಡ್ ಲಾ, ಅಂತಾರಾಷ್ಟ್ರೀಯ ವಾಣಿಜ್ಯ ಆರ್ಥಿಕತೆ.
ಬುಕ್ ಓದ್ಬೋದು ನೀವು. ಅಂತಾರಾಷ್ಟ್ರೀಯ ವಾಣಿಜ್ಯ ಆರ್ಥಿಕತೆ ಬಗ್ಗೆ ಆದರೂ ಓದ್ಬೋದು. ನೀವು ನೆಕ್ಸ್ಟ್ ಅದೇ ಥರ ಲಾ ಆಫ್ ಎವಿಡೆನ್ಸು ಏನು ಕನ್ನಡದಲ್ಲಿ ಹೇಳಿದ್ದೀನಲ್ಲ ಅದನ್ನು ಮತ್ತೆ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, LLB ಪರೀಕ್ಷೆಗಳಿಗೆ ಕೋಚಿಂಗ್ ಕಾಮಧೇನು ಅಕಾಡೆಮಿಯಲ್ಲಿ ಯಾವ ರೀತಿ ಕೋಚ್ ಮಾಡ್ತಿರ್ತಾರೆ, ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿಬಿಟ್ಟು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಫೆಸಿಲಿಟಿ ಗಿವನ್ ಬರ್ ಫಾರ್ ಜಾಯ್ನಿಂಗ್ ಕೋಚಿಂಗ್, ಆಲ್ ರೆಕಾರ್ಡೆಡ್ ವಿಡಿಯೋಸ್, ಆಲ್ 5 ಯೂನಿಟ್ ಲಿಂಕ್ ಯೂನಿಟ್ KSLU. ನಾವು ಯಾವ ರೀತಿ ಕೊಡ್ತಿದ್ದೀವಿ ಅಂದರೆ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತದೆ, ಯಾವುದೇ ಲೈವ್ ಕ್ಲಾಸಸ್ ಇರ್ತದೆ. ಲೈವ್ ಕ್ಲಾಸು ಓನ್ಲಿ ವೀಕ್ಲಿ 1 ಡೇ ಅಥವಾ ವೀಕ್ಲಿ 1 ಡೇ ಇರ್ತದೆ, ಅಥವಾ ನಿಮಗೆ ಮಂತ್ ಎಂಡಲ್ಲಿ ಇರ್ತದೆ, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಟಾರ್ಗೆಟ್ ಮಾಡಿಬಿಟ್ಟು ಮಾರ್ಕ್ ಟೆಸ್ಟ್ಗಳನ್ನ ನಡೆಸ್ಕೊಡ್ತಿದ್ವಿ ನಮ್ಮ ಅಕಾಡೆಮಿಯಲ್ಲಿ. ಅದು ಏನಿರ್ತವೆ, ಏನು ಸಿಲೆಬಸ್ಸಲ್ಲಿ ಸಂಬಂಧಪಟ್ಟಂಥ 5 ಯೂನಿಟ್ಗಳು ಕೂಡ ರೆಕಾರ್ಡೆಡ್ ಇರ್ತದೆ. ನೀವು 24/7 ವ್ಯೂ ಮಾಡ್ಬೋದು ಯಾವಾಗ ಬೇಕಾದರೂ ಅವಾಗ. ಆನ್ಲೈನ್ ಕ್ಲಾಸಸ್ ಮತ್ತು ಡೌಟ್ ಸೆಷನ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ಮತ್ತು ಡೌಟ್ ಸೆಷನ್ಸ್ ಕೂಡ ಇರ್ತದೆ. ಅದೇ ಥರ ನೋಟ್ಸ್ ರಿಲೇಟೆಡ್ ವೀಡಿಯೋಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಕೊಡ್ತಿದ್ದೀವಿ. ಯು ಕ್ಯಾನ್ ಟಾಲ್ಕ್ ವಿತ್ ಡೈರೆಕ್ಟ್ಲಿ ಪ್ರೊಫೆಸರ್, ಡೈರೆಕ್ಟಾಗಿ ನೀವು ಯಾರು ಲೆಕ್ಚರಿಂಗ್ ಮಾಡಿರ್ತಾರಲ್ಲ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು. ಅದೇ ಥರನೇ 24/7 ಕಸ್ಟಮರ್ ಕೇರ್ ಸಪೋರ್ಟ್ ಇರ್ತದೆ. ಅದೇ ಥರನೇ ಅಸೈನ್ಮೆಂಟ್ ಇರ್ಬೋದು, ಇಂಟರ್ನ್ಶಿಪ್, ಸೆಮಿನಾರ್, ಬ್ಯಾಕ್ ಆ್ಯಂಡ್ ಸಪೋರ್ಟ್ ಇರ್ತದೆ. ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಆ್ಯಸ್ ಎ ಸ್ಟೂಡೆಂಟ್, ಫ್ರೀ ಲೀಗಲ್ ಅಥವಾ ಫ್ಯಾಮಿಲಿ ಏನೋ ಡಿಸ್ಪ್ಯೂಟ್ ಇದ್ದರೂ ಕೂಡ ಅದನ್ನು ಫ್ರೀಯಾಗಿ ನಮ್ಮ ಅಕಾಡೆಮಿಯಲ್ಲಿ ನಿಮಗೆ ಕನ್ಸಲ್ಟೆನ್ಸಿಗಳು ಕೊಡ್ತಿದ್ದಾರೆ. ಬೋತ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಎರಡು ಕೂಡ ಲ್ಯಾಂಗ್ವೇಜಲ್ಲಿ ನಾವು ಸಪ್ರೇಟ್ ಆಗಿ ಟೀಚಿಂಗ್ ನಡೆಸ್ತಾ ಇದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ ಇಫ್ ನಾಟ್ ಅಟೆಂಡೆಡ್ ಕ್ಲಾಸಸ್, ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಪ್ರೀವಿಯಸ್ ಅಂಡ್ ಫರ್ದರ್ ಸೆಮಿಸ್ಟರ್ ಸಪೋರ್ಟ್, ಇಂದಿನ ತರಗತಿ ಇನ್ನು ಸೆಮಿಸ್ಟರ್ ಕೂಡ ಸಪೋರ್ಟ್ ಮಾಡ್ತಾರೆ. ಯಾವುದೇ ಬ್ಯಾಕ್ಲಾಗ್ಸ್ ಇದ್ರೂ ಕೂಡ ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೆಕ್ಸ್ಟ್ ಒಂದು ನೋಡೋದಾದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸಬ್ಸ್ಕ್ರಿಪ್ಷನ್ಸ್. ನೀವು ಕಾಮಧೇನು ಲಾ ಅಕಾಡೆಮಿಯಲ್ಲಿ ಜಾಯಿನ್ ಆದಮೇಲೆ ನಿಯಮಗಳು ಮತ್ತು ಷರತ್ತುಗಳನ್ನು ಕಂಪಲ್ಸರಿ ಪಾಲನೆ ಮಾಡಬೇಕಾಗ್ತದೆ, ಓಕೆನಾ? ಅವು ಯಾವ ರೀತಿ ಇದಾವೆ ನೋಡೋದಾದರೆ, ದಿಸ್ ಚಾನಲ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಆ್ಯಂಡ್ ಅಕಾಡೆಮಿಕ್ ಪರ್ಪಸ್. ಈ ಚಾನಲನ್ನು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಸ್ಥಾಪಿಸಲಾಗಿದೆ ಅಥವಾ ಅದರ ಉದ್ದೇಶವನ್ನು ಹೊಂದಿದೆ. ವಿಲ್ ಬಿ ನೋ ರಿಫಂಡ್ ಫಾರ್ ಎನಿ ಟೈಪ್ ಆಫ್ ಸಬ್ಸ್ಕ್ರಿಪ್ಷನ್ಸ್ ಆಸ್ ವೆಲ್ ಆಸ್ ದೇರ್ ಈಸ್ ನೋ ರಿಫಂಡ್ ಫಾರ್ ಪಾಸ್ಟ್ ಸಬ್ಸ್ಕ್ರಿಪ್ಷನ್ಸ್. ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯ ನೀವು ಪಾವತಿಯನ್ನು ಮಾಡಿದ ಮೇಲೆ, ಚಂದಾದಾರಿಕೆಯನ್ನು ಅಥವಾ ಪಾವತಿ ಮೇಲೆ ನೀವು ಜಾಯಿನ್ ಆದಮೇಲೆ ನಮ್ಮ ಅಕಾಡೆಮಿಯಲ್ಲಿ ಯಾವ ಥರ ಮರುಪಾವತಿಗೆ ಅವಕಾಶ ಇರುವುದಿಲ್ಲ, ಓಕೆನಾ? ಮರುಪಾವತಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಥರನೇ ಇಫ್ ಎನಿ ಒನ್ ಮಿಸ್ಯೂಸ್ ದ ಇನ್ಫಾರ್ಮೇಷನ್ಸ್ ಅಂಡ್ ಆರ್ ಅಬ್ಯೂಸ್ ಎನಿ ಕಾಂಟ್ಯಾಕ್ಟ್ ಆಫ್ ಗ್ರೂಪ್ ಆಫ್ ಈಸ್, ಅವನು ಅಥವಾ ಅವಳು ವಿಲ್ ಫೇಸ್ ಆಫ್ ಲೀಗಲ್ ಆಕ್ಷನ್ಸ್. ಯಾರಾದರೂ ಮಾಹಿತಿಯನ್ನು ದುರುಪಯೋಗಪಡಿಸಿಕೊಂಡರೆ ಮತ್ತು ಗುಂಪಿನ ಯಾವುದೇ ಸಂಪರ್ಕಗಳನ್ನು ದುರುಪಯೋಗಪಡಿಸಿಕೊಂಡರೆ ಅವನಾಗಿರ್ಬೋದು ಅಥವಾ ಅವಳಾಗಿರ್ಬೋದು ಕಾನೂನು ಕ್ರಮವನ್ನು ಎದುರಿಸಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್, ಇದನ್ನು ಓದಲೇಬೇಕಾಗುತ್ತೆ ಇವನ್ನೆಲ್ಲ ನೀವು. ನೆಕ್ಸ್ಟ್, ಇಫ್ ಎನಿ ಸಬ್ಸ್ಕ್ರೈಬರ್ ಮಿಸ್ಬಿಹೇವ್ ವಿತ್ ಕಾಮಧೇನು ಲಾ ಅಕಾಡೆಮಿ ಚಾನಲ್ ದೆನ್ ಈ ಅಥವಾ ಶಿ ವಿಲ್ ಬಿ ರಿಮೂವ್ಡ್ ಫ್ರಮ್ ಗ್ರೂಪ್ಸ್ ಅಂಡ್ ಲೀಗಲ್ ಆಕ್ಷನ್ಸ್ ವಿಲ್ ಬಿ ಟೇಕನ್. ಯಾವುದೇ ಚಂದಾದಾರರು ಅಥವಾ ಕಾಮಧೇನು ಲಾ ಅಕಾಡೆಮಿ ಚಾನಲ್ನೊಂದಿಗೆ ಅನುಚಿತವಾಗಿ ವರ್ತಿಸಿದರೆ ಅವರನ್ನು ಗುಂಪುಗಳಿಂದ ತೆಗೆದುಹಾಕಲಾಗುತ್ತದೆ ಮತ್ತು ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಒನ್ 5 ಬಂದ್ಬಿಟ್ಟು ನಿಮಗೆ ನಿಯಮ. ಅಡಿಷನಲಿ ದ ಚಾನಲ್ ಕ್ಯಾನ್ ಟೇಕ್ ಎನಿ ಡಿಸಿಷನ್ಸ್ ಅಟ್ ಎನಿ ಟೈಮ್. ಹೆಚ್ಚುವರಿಯಾಗಿ ಚಾನಲ್ ಯಾವುದೇ ಸಮಯದಲ್ಲಿ, ಕಾಮಧೇನು ಲಾ ಅಕಾಡೆಮಿ ಚಾನಲ್ ಇದೆಯಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅದೇ ಥರನ ಎವ್ರಿ ಮೆಂಬರ್ ಮಸ್ಟ್ ಅದರ್ ಟು ಅಬೌವ್ ಮೆನ್ಷನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಏನು ಹೇಳ್ತಿದ್ದೀವಿ ಅಂದರೆ ಪ್ರತಿಯೊಬ್ಬ ಸದಸ್ಯರು ಮೇಲೆ ತಿಳಿಸಿದ ನಿಯಮಗಳು ಮತ್ತು ಷರತ್ತುಗಳಿಗೆ ಬದ್ಧರಾಗಿರಬೇಕು. ನೆಕ್ಸ್ಟ್ ಒನ್, ಕಾಮಧೇನು ಲಾ ಅಕಾಡೆಮಿ ಈಸ್ ದ ಅಲ್ಟಿಮೇಟ್ ಡಿಸಿಷನ್ಸ್ ಮೇಕ್ ವಾಟ್ ಎವರ್ ಇಟ್ ಇಂಟರ್ನಲ್ ಕಾಂಟ್ರವರ್ಸಿ. ಯಾವುದೇ ವಿವಾದಗಳಿದ್ದಲ್ಲಿ ಕಾಮಧೇನು ಲಾ ಅಕಾಡೆಮಿ ಚಾನಲ್ನ ಅಂತಿಮ ನಿರ್ಧಾರವಾಗಿರುತ್ತದೆ. ವಿಡಿಯೋಸ್ ಆರ್ ಗಿವನ್ ಸೆಮ್ ವೈಸ್ ಅಕ್ಸೆಸ್ ವೈಲ್ ನೋಟ್ಸ್ ಆರ್ ಗಿವನ್ ಇಟ್ ಪರ್ಮನೆಂಟ್ ಅಕ್ಸೆಸ್. ಅರ್ಥ ಮಾಡ್ಕೊಳ್ಳಿ, ವಿಡಿಯೋಗಳಿಗೆ ಸೆಮ್ ವೈಸ್ ಪ್ರವೇಶ ನೀಡಲಾಗ್ತದೆ ಕಾಮಧೇನು ಲಾ ಅಕಾಡೆಮಿಯಿಂದ, ಮತ್ತು ನೋಟ್ಸನ್ನು ಪರ್ಮನೆಂಟ್ ಅಕ್ಸೆಸ್ ಆಗಿ ಕೊಡ್ತಾ ಇದ್ದೀವಿ. ಬೈ ಮಿಸ್ ಆಗಿ ಬರೆಯೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿ ಅಥವಾ ವೆಲೇಷನ್ ಮಿಸ್ಟೇಕ್ ಆಗಿ ಯಾವುದೇ ಸಬ್ಜೆಕ್ಟು ಡ್ಯೂ ಆಯಿತು ಅಥವಾ ಫೇಲ್ ಆಯಿತು ಅಂದರೆ ಆ ಸಬ್ಜೆಕ್ಟನ್ನು ಫ್ರೀ ಆಫ್ ಕಾಸ್ಟಲ್ಲಿ ರಿನ್ಯೂವಲ್ ಮಾಡಿಕೊಡ್ತಿದ್ದೀವಿ ಆತ್ಮ ವಿದ್ಯಾರ್ಥಿಗಳೇ. ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ನೀವು ನಮ್ಮನ್ನು ಅಕಾಡೆಮಿ ಜಾಯಿನ್ ಆಗಲಿಕ್ಕೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದೊಂದು ಸಂಶಯವಿದ್ದರೆ ನೀವು, ಅಥವಾ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿ ನಾವು ಕೋಚಿಂಗನ್ನು ತಗೋಬೇಕು ಸೆಮ್ ವೈಸ್ ಅನ್ನೋದಾದರೆ, ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ನಿಮಗೆ 7353872963 ಅಥವಾ 6361356472. ಇದು 24/7 ಅವೈಲೇಬಲ್ ಇರ್ತದೆ ನಂಬರ್ ಆತ್ಮೀಯ ವಿದ್ಯಾರ್ಥಿಗಳೇ. ಈ ನಂಬರಿಗೆ ನೀವು ಯಾವುದೇ ಸಂದರ್ಭದಲ್ಲಿ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ವೆಬ್ಸೈಟಲ್ಲಿ ಯಾವುದರಲ್ಲಾದರೂ ಕೂಡ ನೀವು ಸಂಪರ್ಕವನ್ನು ಮಾಡ್ಬೋದು ನಮ್ಮ ಟೀಮಿಗೆ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ, ನಾವು ಡೆಮೋ ಕ್ಲಾಸಸ್ ಮೀನ್ಸ್ ಆನ್ಲೈನ್ ಕ್ಲಾಸನ್ನು ಯಾವ ರೀತಿ ನಡೀತದೆ ಅಂತ ಹೇಳ್ಬಿಟ್ಟು ನಿಮಗೆ ಡೆಮೋ ಕೊಟ್ಟಿದ್ದೀವಿ. ನೆಕ್ಸ್ಟ್ ಒಂದು ನೋಡೋದಾದರೆ, ಡೆಮೋ ವೀಡಿಯೋಸು ಬೇಕು ಅಥವಾ ನಮಗೆ ಡೆಮೋ ಯೂನಿಟ್ ವೈಸ್ ನೋಟ್ಸ್ ಬೇಕು ಅನ್ನೋದಾದರೆ ನೀವು ನಮ್ಮ ಅಕಾಡೆಮಿಗೆ ಕರೆ ಮಾಡಿಬಿಟ್ಟು, ಸರ್ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನ ಡೆಮೋ ನೋಟ್ಸ್ ಹಾಕಿ ಅಥವಾ ಕನ್ನಡ ಮೀಡಿಯಮ್ ಹಾಕಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಹಾಕಿ ಅಥವಾ ನಾವು ಡೆಮೋ ಕ್ಲಾಸ್ಗೆ ಕೇಳಬೇಕು ಅನ್ನೋದಾದರೆ ನೀವು ನಮ್ಮ ಅಕಾಡೆಮಿ ನಂಬರ್ಗೆ ಸಂಪರ್ಕಿಸಿದರೆ ಅವರು ಇಮಿಡಿಯೇಟ್ಲಿ ನಿಮಗೆ ಎಲ್ಲದನ್ನು ಕೂಡ ಫಾರ್ವರ್ಡ್ ಮಾಡ್ತಾರೆ ಆತ್ಮೀಯ ವಿದ್ಯಾರ್ಥಿಗಳು. ಇನ್ನು ನೆಕ್ಸ್ಟ್ ಒಂದು ನೋಡೋದು ಬಿಟ್ಟರೆ, ಈಗಾಗಲೇ ಕ್ಲಿಯರಲ್ಲಿ ಫಸ್ಟಲ್ಲಿ ಹೇಳಿದ್ದೀವಿ ನಮ್ಮ ಸೌಲಭ್ಯಗಳು ಏನಿದ್ದಾವೆ ಕಾಮಧೇನು ಲಾ ಅಕಾಡೆಮಿ ಅಂತ. ಮತ್ತೊಮ್ಮೆ ನೀವು ಬೇಕಾದ್ರೆ ಅದನ್ನು ಓದ್ಕೋಬೋದು.
ಇನ್ನು ಅದೇ ಥರನೇ ಏನು 3 ಇಯರ್ಸಲ್ಲಿ ಸಂಬಂಧಪಟ್ಟಂಗೆ ಎಲ್ಲ ಸೆಮಿಸ್ಟರ್ನು ಕೂಡ ಅಳವಡಿಸಿದ್ದಾರೆ ಇದರಲ್ಲಿ. ನಮ್ಮ ಕಾಮಧೇನು ಲಾ ಅಕಾಡೆಮಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಸೆಮ್ಮಿಂದ ಹಿಡಿದುಬಿಟ್ಟು 6 ಸೆಮ್ವರೆಗೆ ಇರೋ ಎಲ್ಲ ಸಬ್ಜೆಕ್ಟ್ಗಳನ್ನು ಮೆನ್ಷನ್ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಡೌಟ್ ಬರಬಾರ್ದು ಯಾವ ಸೆಮ್ಮಲ್ಲಿ ಯಾವ ಸಬ್ಜೆಕ್ಟ್ ಇದಾವೆ ಅಂತ ಹೇಳ್ಬಿಟ್ಟು ಇದನ್ನು ನೀವು ಸ್ವಲ್ಪ ನೋಡಿದರೆ ಕಣ್ಣಾಡಿಸಿದ್ರೆ ಗೊತ್ತಾಗುತ್ತೆ. ಅದೇ ಥರನೇ ಮತ್ತೆ ಅದನ್ನು ರಿನ್ಯೂವಲ್ ಮಾಡಿದ್ದಾರೆ. ಅದನ್ನು ರಿವ್ಯೂ ಮಾಡಿಕೊಟ್ಬಿಟ್ಟು ನಿಮಗೆ ಸಬ್ಜೆಕ್ಟ್ಗಳನ್ನು ಪುನಃ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಯಾವ ಸಬ್ಜೆಕ್ಟ್ಗಳು ಇದ್ದಾವೆ ಅಂತ ಹೇಳ್ಬಿಟ್ಟು. ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಕಾನೂನು ಅಂದರೆ ಏನು, ಕಾನೂನಿನ ವಿಧಗಳು, ಕಾನೂನಿನ ವರ್ಗೀಕರಣ, ಯಾವ ರೀತಿ ಕಾನೂನು ಪಡ್ಕೋಬೇಕು, 3 ಇಯರ್ಸ್ LLB ಅಂದರೆ ಏನು, 5 ಇಯರ್ಸ್ LLB ಅಂದರೆ ಏನು, ಅಥವಾ ನೀವು ಕಾಮಧೇನು ಲಾ ಅಕಾಡೆಮಿಯ ಸೌಲಭ್ಯಗಳು, ಷರತ್ತುಗಳು, ಸೇವಾ ನಿಯಮಗಳು, ಯಾವ ರೀತಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಡೆಮೋ ನೋಟ್ಸ್ ಆಗಿರ್ಬೋದು ಅಥವಾ ನೋಟ್ಸ್ಗಳನ್ನಾಗಲಿ ಯಾವ ರೀತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಂದಿನ ತರಗತಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ಇಯರ್ಸಲ್ಲಿ ಸಂಬಂಧಪಟ್ಟಂಗೆ 2, 4 ಮತ್ತು 6ನೇ ಸೆಮಿಸ್ಟರ್ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಡ ಮಾಡದೆ ನಮ್ಮ ಅಕಾಡೆಮಿ ನಂಬರ್ಗೆ ಸಂಪರ್ಕಿಸಿ. ಯಾವ ಥರದ ಸಂದೇಹಗಳಿದ್ದಲ್ಲಿ ನೀವು ಪರಿಹಾರವನ್ನು ಪಡೆದುಕೊಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ತುಂಬ ಈಸಿಯಲ್ಲಿ ಮಾಡ್ಬೋದು. ತುಂಬ ಈಸಿಯಲ್ಲಿ ಪಾಸ್ ಆಗೋಂಥ ಟ್ರಿಕ್ಸ್ಗಳನ್ನು ನಮ್ಮ ಅಕಾಡೆಮಿಯಲ್ಲಿ ಹೇಳ್ಕೊಡ್ತಿದ್ದಾರೆ. ನುರಿತ ಅಧ್ಯಾಪಕರು ಸಹ ನಮ್ಮ ಅಕಾಡೆಮಿಯನ್ನು ಹೊಂದಿದೆ. ಪ್ರತಿಯೊಂದನ್ನು ಕೂಡ ನಾವು ಈಗಾಗಲೇ ಅಳವಡಿಸಿದ್ದೀವಿ ನಮ್ಮ ಅಕಾಡೆಮಿಯಲ್ಲಿ. ನೀವು ಆದಷ್ಟು ಬೇಗ ಜಾಯಿನ್ ಆಗ್ಬೋದು ಅಂತ ಆತ್ಮೀಯ ವಿದ್ಯಾರ್ಥಿಗಳು ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳನ್ನು ತಿಳಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳ ನೀವು ಯಾವುದೇ ಸಂಪರ್ಕ ಅಥವಾ ಯಾವನೇ ಮಾಡಬೇಕು ನಮ್ಮ ಅಕಾಡೆಮಿಯಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಅಥವಾ ಕಾಂಟ್ಯಾಕ್ಟ್ ನಂಬರ್ 73538729 ಸಂಪರ್ಕಿಸಿ, 63 ಸಂಪರ್ಕಿಸಿ ಅಥವಾ 6361356472ಗೆ ಸಂಪರ್ಕಿಸಿ. ಟೆಕ್ಸ್ಟ್ ಅಥವಾ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಟೆಕ್ಸ್ಟ್ ಫಾರ್ ಫರ್ದರ್ ಇನ್ಫಾರ್ಮೇಷನ್. ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ಗೆ ಸಂಪರ್ಕಿಸಿ. ಆತ್ಮೀಯ ವಿದ್ಯಾರ್ಥಿಗಳು, ಧನ್ಯವಾದಗಳು.